Hi, my dear students. Welcome back to my channel. So, welcome back to SSLC Science State Level Examination Preparation Video Session. So, ಇದು ಸ್ಟೇಟ್ ಲೆವೆಲ್ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಸೆಷನ್ ಅಲ್ಲದೆ ನಿಮ್ಮ ಒಂದು ಫೈನಲ್ ಎಕ್ಸಾಮಿನೇಷನ್ ವಿಡಿಯೋಸ್ಗೂ ಅಂದರೆ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಒಂದು ಲೈವ್ ಅನ್ನ ಕಂಡಕ್ಟ್ ಮಾಡ್ತಿರುವಂತ ಒಂದು ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾನು ಅಬ್ಸರ್ವ್ ಮಾಡಿರುವಂತ ಪ್ರಕಾರ ಆಲ್ಮೋಸ್ಟ್ ಲೇಟ್ ನೈಟ್ ನೀವು ನಿಮ್ಮ ಒಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಿರ್ತೀರಾ. ಸೊ ಅಂಡ್ ಅದರ ಜೊತೆಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮ್ಯಾಮ್ ಸೈನ್ಸ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಏನ್ ಓದ್ಕೊಳ್ಬೇಕು, ಮ್ಯಾಮ್ ಏನ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಸೊ ಈ ರೀತಿ ವೆರೈಟಿ ಆಫ್ ಕ್ವೆಶನ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀರಾ. ಸೊ ಈಗ ನಾನು ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಂದಷ್ಟು ಪಾಯಿಂಟ್ಸ್ಗಳು. ಈ ಪಾಯಿಂಟ್ಸ್ PDF ನ ಕೂಡ ನಾನು ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಹಾಕ್ತೀನಿ, ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಹಾಕ್ತೀನಿ. ಬಟ್ ದ ಥಿಂಗ್ ಈಸ್, ನೀವು ಕಾನ್ಸೆಪ್ಟ್ ಅನ್ನ ಅರ್ಥನೇ ಮಾಡ್ಕೊಳ್ದೆ ಜಸ್ಟ್ ಪಾಯಿಂಟ್ ಅನ್ನ ಮಗ್ಅಪ್ ಮಾಡಿದ್ರು ಕೂಡ ಡೆಫಿನೆಟ್ಲಿ ನಾಳೆ ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ ಬಂದ್ರು ನಿಮ್ಗೆ ಆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ವಿಕ್ ಆಗಿ ಆನ್ಸರ್ಸ್ ಅನ್ನ ಓದ್ತಾ ಹೋಗ್ತೀನಿ, ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಓದ್ತಾ ಹೋಗ್ತೀನಿ. ದಿಸ್ ಇಸ್ ನಾಟ್ ಫಾರ್ ಸ್ಕೋರಿಂಗ್, 80 on 80 ಸ್ಕೋರ್ ಮಾಡುವಂತ ವಿಡಿಯೋ ಅಲ್ಲ ಇದು. ಯಾರಿಗೆ ಮ್ಯಾಮ್ ನಾನು ಏನ್ ಓದ್ಕೊಳ್ಬೇಕು, ಸೊ ಯಾವ್ದು ಇಂಪಾರ್ಟೆಂಟ್ ಮ್ಯಾಮ್ ಇದು ನಾನು ಓದ್ಕೊಳ್ಳೇಬೇಕಾ ಅಂತ ಯಾರಿಗೆಲ್ಲ ಡೌಟ್ಸ್ ಇದೆ, ಸೊ ಆ ಎಲ್ಲಾ ಸ್ಟೂಡೆಂಟ್ಸು ಈ ಒಂದು ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಸೊ ನಾಳೆ ಮಧ್ಯಾಹ್ನ ನಿಮ್ಗೆ ಎಕ್ಸಾಮ್ ಇರೋದ್ರಿಂದ ಸ್ಟಿಲ್ ಯು ಹ್ಯಾವ್ ಟೈಮ್. ಈಗ ನಾನು ಏನೇನೆಲ್ಲ ಇಂಪಾರ್ಟೆಂಟ್ ಅಂತ ಜಸ್ಟ್ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡ್ತಾ ಹೋಗ್ತೀನಿ. ಆ ಕಾನ್ಸೆಪ್ಟ್ PDF ನ ನಿಮ್ಗೆ ಶೇರ್ ಮಾಡ್ತೀನಿ, ಕೇಳಿಸ್ಕೊಂಡ್ ಮೇಲೆ ಓದಿ. ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಅಂದ್ರೆ ನಾಳೆ ನೀವು ಅಟೆಂಡ್ ಆಗುವಂತ ಎಕ್ಸಾಮ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಡೆಫಿನೆಟ್ಲಿ ಅಟೆಂಡ್ ಮಾಡ್ಬೋದು. ಸೊ ಸೇಯಿಂಗ್ ಸೋ ಮಚ್, ಯಾರೆಲ್ಲ ಈ ಒಂದು ಲೈವ್ ಸೆಷನ್ ಅಲ್ಲಿ ಜಾಯಿನ್ ಆಗಿದ್ದೀರಾ, ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್. ಸೊ ಈಗ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ 3 ಸೆಷನ್ ನಲ್ಲಿ ಯಾವುದು ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಂದ್ರೆ ಒಂದು 35 to 40 ಮಾರ್ಕ್ಸ್ ನಾನು ತಗೊಳ್ಬೇಕು ಅಂದ್ರೆ ಏನೆಲ್ಲ ನಾನು ನಾಳೆ ಡೆಫಿನೆಟ್ಲಿ ರಿವೈಸ್ ಮಾಡ್ಕೊಂಡು ಹೋಗ್ಲೇಬೇಕು ಅನ್ನೋದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ. ಯು ಕ್ಯಾನ್ ಆಲ್ಸೋ ಸ್ಕೋರ್ ಮೋರ್ ದೆನ್ ದ್ಯಾಟ್. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಇದಕ್ಕಿಂತ ನೀವು ಎಕ್ಸ್ಟ್ರಾ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಬೈ ರಿವೈಸಿಂಗ್ ಆಲ್ ದಿಸ್ ಪಾಯಿಂಟ್ಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ಸ್ ಫಾರ್ ದಿಸ್ PDF which is been given by the Department of Education. ಸೊ ಆಕ್ಚುಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅವರು ರಿಲೀಸ್ ಮಾಡಿರುವಂತ ಒಂದು PDF ಆಗಿದೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಈಗ ಕ್ಲಾಸ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಮಾಡಿ ಸ್ಟೂಡೆಂಟ್ಸ್, ಬಿಕಾಸ್ ನೀವು ಕೂಡ ತುಂಬಾನೇ ವೇಟ್ ಮಾಡ್ತಿರ್ತೀರಾ ವಾಟ್ ಟು ಸ್ಟಡಿ ವಾಟ್ ನಾಟ್ ಟು ಸ್ಟಡಿ ಅಂತ. ಎಸ್, ಲೆಟ್ ಮಿ ಬಿಗಿನ್ ವಿತ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಫಸ್ಟ್ ನಾವು ಇಂಪಾರ್ಟೆಂಟ್ ಲಾಸ್ ಯಾವ್ಯಾವ್ದೆಲ್ಲ ಲಾಸ್ ಅನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಓದ್ಕೊಂಡೇ ಹೋಗ್ಬೇಕು. ಯಾವ್ದೆಲ್ಲ ಲಾಸ್ ಅಂತ ಹೇಳಿದಾಗ ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಬರುತ್ತೆ ಫಿಸಿಕ್ಸ್ ಅಲ್ಲಿ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳುತ್ತೆ, ಮಾಸ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಸೊ 9th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ನಿಮ್ಗಿತ್ತು ಸೇಮ್ ಕಾನ್ಸೆಪ್ಟ್. ಓಕೆ, ಸೇಮ್ ನಿಮ್ಗೆ ಲಾ ಇಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ. ಸೊ ಮಾಸ್ ಏನಾಗುತ್ತೆ, ಕ್ರಿಯೇಟು ಆಗಲ್ಲ, ಡೆಸ್ಟ್ರಾಯು ಆಗಲ್ಲ ಇನ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನ ನಿಮ್ಗೆ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ, 100% ಇದು ಇಂಪಾರ್ಟೆಂಟು. ಓಮ್ಸ್ ಲಾ ಅಥವಾ ಜೌಲ್ಸ್ ಲಾ ಒಂದು ನಿಮ್ಗೆ ಎಕ್ಸಾಮ್ ಅಲ್ಲಿ 100% ಇರುತ್ತೆ. ಓಮ್ಸ್ ಲಾ ಅಥವಾ ಜೌಲ್ಸ್ ಲಾ, ಸೊ ಎರಡರಲ್ಲಿ ಒಂದು 100% ಇರುತ್ತೆ. ಎವ್ರಿ ಪೇಪರ್ ಅಲ್ಲಿ ನೀವು ನೋಡ್ಬೋದು. ಸೊ ಓಮ್ಸ್ ಲಾ ನೋಡಿ, ಯಾವತ್ತೂ ಕೂಡ ಲಾಸ್ ಅನ್ನ ನಿಮ್ದೇ ಓನ್ ವೇನಲ್ಲಿ ಬರೆಯಕ್ ಹೋಗ್ಬೇಡಿ. ಬಯಾಲಜಿನಲ್ಲಿ ಡೆಫಿನೆಟ್ಲಿ ನಿಮ್ಮ ಓನ್ ವೇನಲ್ಲಿ ಆನ್ಸರ್ ಮಾಡಬಹುದು, ಬಟ್ ಕೆಮಿಸ್ಟ್ರಿ ಅಂತ ಬಂದಾಗ ಅದ್ರಲ್ಲಿ ಲಾಸ್ ಅಂತ ಬಂದಾಗ ಲಾಸ್ ಹೇಗಿರುತ್ತೋ ಹಾಗೆ ಬರಿಬೇಕು ನೀವು. ಓಕೆನಾ? ಓಮ್ಸ್ ಲಾ ಏನ್ ಹೇಳ್ತಾ ಇದೆ? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಅಂತ ಹೇಳ್ತಾ ಇದೆ. ಓಕೆ, ಸೊ ಅಥವಾ ನೀವು ಈ ತರನೂ ಕೂಡ ಬರಿಬಹುದು, V/I is equals to ಕಾನ್ಸ್ಟೆಂಟ್ ಅಂತ ಬರಿಬಹುದು. ಓಕೆ, V/I is equals to R ಅಂತ ಬರಿಬಹುದು, V is equals to IR ಅಂತ ಬರಿಬಹುದು. ಓಕೆ, V is directly proportional to I ಅಂತ ಕೂಡ ನೀವು ಬರಿಬಹುದು. ಇದೆಲ್ಲ ಕೂಡ ಏನಾಗಿದೆ, ಓಮ್ಸ್ ಲಾಗೆ ರಿಲೇಟೆಡ್ ಆಗಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಸೊ ಏನ್ ಹೇಳ್ತಾ ಇದೀನಿ ಫೋಕಸ್ ಮಾಡಿ. 100% ನೀವು ನಾಳಿನ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಂತ ತುಂಬಾ ಇಂಪಾರ್ಟೆಂಟ್ ಒಂದು ಲಾ ಇದು. ಐದರ್ ಓಮ್ಸ್ ಲಾ ಅಥವಾ ಜೌಲ್ಸ್ ಲಾ ಇದ್ದೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ರೈಟ್. ಜೌಲ್ಸ್ ಲಾ ಏನ್ ಹೇಳುತ್ತೆ? ದ ಹೀಟ್ ಪ್ರೊಡ್ಯೂಸ್ ಇನ್ ಅ ರೆಸಿಸ್ಟರ್
is directly proportional to square of current for a given resistance and directly proportional to resistance for a given current and to the time for which current flows through a resistor. ನೋಡಿ ಒಂದು 5 ಟೈಮ್ಸ್ ಬರೀರಿ, ಏನು ಲಾಸ್ ಇಲ್ಲ. ಅರ್ಥ ಆಯ್ತಾ? ಯಾರಿಗೆಲ್ಲ ಕಷ್ಟ ಅಂತ ಅನ್ನಿಸ್ತಿದೆ, ನಾನು ಏನು ಓದ್ಕೊಂಡು ಹೋಗ್ಬೇಕು ನಾಳೆ, ನಾನು ಏನೇನು ಕಾನ್ಸೆಪ್ಟ್ ಇಲ್ಲಿ 100% ಬರುತ್ತೆ ಎಕ್ಸಾಮ್ಗೆ ಅಂತ ಹೇಳ್ತೀನಿ, ಅದನ್ನ ಒಂದು 5 ಟೈಮ್ಸ್ ಬರೀರಿ. ಡೆಫಿನೆಟ್ಲಿ ನೆನಪಾಗುತ್ತೆ. ಓಮ್ಸ್ ಲಾ ಅಥವಾ ಜೌಲ್ಸ್ ಲಾ ಡೆಫಿನೆಟ್ಲಿ ಇರುತ್ತೆ. ಓಕೆ, 2 ಮಾರ್ಕ್ ಅಥವಾ 1 ಮಾರ್ಕ್ಗೆ ಡೆಫಿನೆಟ್ಲಿ ಇರುತ್ತೆ. 5 ಟೈಮ್ಸ್ ಬರೆದು ಕಲ್ತ್ಕೊಳ್ಳಿ. ಲಾ ಹೇಗಿದೆಯೋ ಹಾಗೆ ಬರೀರಿ. ಓಕೆನಾ? ನೆಕ್ಸ್ಟ್ ರೈಟ್ ಹ್ಯಾಂಡ್ ಥಂಬ್ ರೂಲು, ಲೆಫ್ಟ್ ಹ್ಯಾಂಡ್ ಥಂಬ್ ರೂಲು, ಇದನ್ನ ನಾವು ಮೋಟಾರ್ ರೂಲ್, ಡೈನಮೋ ರೂಲ್ ಅಂತ ಹೇಳಿ ಕರಿತೀವಿ. ಸೊ ಸಿ ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಈ ಮೂರರಲ್ಲಿ 100% 1% ಎಕ್ಸಾಮ್ ಪೇಪರ್ ಅಲ್ಲಿ ಇರುತ್ತೆ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ಹೇಳುತ್ತೆ? ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈಸ್ ಇಮ್ಯಾಜಿನ್ ಟು ಹೆಲ್ಡ್ ಇನ್ ಅ ರೈಟ್ ಹ್ಯಾಂಡ್ ಸಚ್ ದಟ್ thumb points to the electric current. thumb ಯಾವಾಗಲೂ ಏನಾಗುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ನ ಪಾಯಿಂಟ್ ಮಾಡ್ತಿರುತ್ತೆ. then other two encircled finger shows direction of magnetic field. ರೈಟ್ ಹ್ಯಾಂಡ್ ಅಲ್ಲಿ ಏನಾಗುತ್ತೆ? ಥಂಬ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ತೋರಿಸ್ತಿರುತ್ತೆ ಅಂಡ್ ಅದರ್ 2 ಫಿಂಗರ್ಸ್ ಏನಾಗುತ್ತೆ? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತೋರಿಸ್ತಿರುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ನೋಡಿ ನೆಕ್ಸ್ಟ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಸ್ ಆಲ್ಸೋ ಕಾಲ್ಡ್ as ಮೋಟಾರ್ ರೂಲ್. ಮೋಟಾರ್ ರೂಲ್ ಅಂದ್ರೂ ಒಂದೇ, ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೂ ಕೂಡ ಒಂದೇ. ಓಕೆ, ಲೆಫ್ಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ? the first three fingers of the left hand, the first 3 fingers of the left hand are arranged mutually perpendicular to each other. If forefinger indicates the direction of magnetic field, middle finger indicates the direction of electric current and the thumb will point in the direction of motion of the conductor. ನೋಡಿ ಯಾವ್ಯಾವ ಫಿಂಗರ್ ಏನೇನ ಪಾಯಿಂಟ್ ಮಾಡ್ತಾ ಇದೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆನಾ? ನಿಮ್ಗೆ ಸಾಕಷ್ಟು ಜನಕ್ಕೆ ಕ್ವಶನ್ ಬರುತ್ತೆ, ಮ್ಯಾಮ್ ನಾವು ಸ್ಟೇಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಓದ್ಕೊಂಡು ಹೋಗ್ಬಿಟ್ರೆ ಸಾಕಾ, ಅಥವಾ ಮಾಡೆಲ್ ಪೇಪರ್ ಓದ್ಕೊಂಡ್ಬಿಟ್ರೆ ಸೇಮ್ ಕ್ವಶನ್ಸ್ ಬಂದಿರುತ್ತೆ. ನೋ, ಆ ರೀತಿಯ ಫಾಲ್ಸ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಎಕ್ಸಾಮ್ಗೆ ಹೋಗ್ಬೇಡಿ. ಅರ್ಥ ಆಯ್ತಾ? ಫಸ್ಟ್ ನೀವು 12 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಕಲ್ತ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. 12 ಮಾರ್ಕ್ಸ್ಗೆ 100% ನೀವು ಡಯಾಗ್ರಾಮ್ಸ್ ಕಲ್ತ್ಕೊಳ್ಬೇಕು. ಓಕೆನಾ? 12 ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ನಿಮ್ಗೆ 2 ಡಯಾಗ್ರಾಮ್ಸ್, ಒಂದು ರೇ ಡ್ರಾಯಿಂಗ್ ಇರುತ್ತೆ ಅಥವಾ ಒಂದು ಮೋಟಾರ್ ಅಥವಾ ಜನರೇಟರ್ ಇರುತ್ತೆ. ಓಕೆ, ಅದೇ ರೀತಿ ಈಗ ಕೆಮಿಸ್ಟ್ರಿ ಬಯಾಲಜಿಗೆ ಬಂದಾಗ ಏನಾಗುತ್ತೆ? ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಇರ್ಬೋದು, ಅಥವಾ ಜಿಂಕ್ ಗ್ರಾನ್ಯೂಲ್ಸ್ ರಿಲೇಟೆಡ್, ಅಂದ್ರೆ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಇಲ್ಲಿ ನಿಮ್ಗೆ ಒಂದು 5 ಮಾರ್ಕು. ಆಯ್ತಾ? ಇಲ್ಲಿ ಒಂದು ನಿಮ್ಗೆ 3 to 5 ಮಾರ್ಕು. ಈ ರೀತಿ ಅವನ್ ಬಯಾಲಜಿಗೆ ಬಂದಾಗ ಹಾರ್ಟ್ ಅಥವಾ ಬ್ರೈನ್ ಅಲ್ಲಿ 4 ಮಾರ್ಕು. ಈ ಡ್ರಾಯಿಂಗ್ ಅಲ್ಲೇ 100 ಮಾರ್ಕ್ಸ್ ನಿಮ್ಗೆ. ಆಲ್ರೆಡಿ ನಿಮ್ಗೆ 100 ಮಾರ್ಕ್ಸ್ ಪಾಕೆಟ್ ಅಲ್ಲಿ ಇದೆ. ಸೊ ಡ್ರಾಯಿಂಗ್ ಅನ್ನ ಪಕ್ಕಾ ಕಲ್ತ್ಕೊಂಡು ಹೋಗಿ, ಮಿಸ್ ಮಾಡಬೇಡಿ. ಓಕೆನಾ? ರಿಮೈನಿಂಗ್ ನಾನು ಏನ್ ಹೇಳ್ತಾ ಇದೀನಿ ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಫೋಕಸ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ನನ್ಗೆ ಏನ್ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ಫೋಕಸ್ ಮಾಡಿ. ಓಕೆ, ರೈಟ್. ನೋಡಿ ನೆಕ್ಸ್ಟ್, ಈಗ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಆದ್ಮೇಲೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಸ್ ಆಲ್ಸೋ ಕಾಲ್ಡ್ as ಡೈನಮೋ ರೂಲ್. ಓಕೆ, ಡೈನಮೋ ರೂಲ್ ಅಂದ್ರೆ ಒಂದೇ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೂ ಕೂಡ ಒಂದೇ. ಏನ್ ಹೇಳ್ತಾ ಇದೆ? the first 3 fingers of right hand are arranged mutually perpendicular to each other if forefinger indicates the direction of magnetic field, thumb finger indicates the direction of motion of the conductor and the middle finger indicates the direction of induced current. ನೋಡಿ ನಾನು ಮತ್ತೆ ಹೇಳ್ತಾ ಇದೀನಿ, ಈ ನಾನು ಏನ್ ಲಾಸ್ ಅಂತ ಹೇಳ್ತಾ ಇದೀನಿ, ಲಾಸ್ ಅನ್ನ ನೀವು ಒಂದು 5 ಟೈಮ್ಸ್ ಬರೀರಿ. ಯಾರಿಗೆ ಗೊತ್ತೇ ಇಲ್ಲ ಮ್ಯಾಮ್ ಲಾಸ್ ನನ್ಗೆ ಗೊತ್ತೇ ಇಲ್ಲ ಮ್ಯಾಮ್, ನಾನು ಕಲ್ತ್ಕೊಂಡೇ ಇಲ್ಲ, ಏನು ಯೋಚನೆ ಇಲ್ಲ, ಇವಾಗ್ಲೂ ಕೂಡ ಕಲ್ತ್ಕೊಳ್ಬಹುದು. ಓಕೆನಾ? ಡೆಫಿನೆಟ್ಲಿ ನಾನು ಹೇಳ್ತಾ ಇದೀನಲ್ಲ, ಈ 3ಅಲ್ಲಿ ಒಂದ್ ಬರುತ್ತೆ, ಆ ಲಾಸ್ ನಲ್ಲಿ ಒಂದ್ ಬರುತ್ತೆ ಅಂತ ಹೇಳಿದಾಗ, ಬರುತ್ತೆ ಅಂತ ಹೇಳೋ ಕಾನ್ಸೆಪ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಕಲ್ತ್ಕೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವತ್ತೂ ಲಾಸ್ ಇರೋದಿಲ್ಲ. ಸೊ ಅಟ್ಲೀಸ್ಟ್ ನೋಡಿ, ಈ ಎಕ್ಸಾಮ್ ಅಲ್ಲಿ ಯಾವುದೋ ಒಂದ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಂತೂ ಇದ್ದೇ ಇರುತ್ತೆ. ಓಕೆನಾ? ಸೊ PDF ಶೇರ್ ಮಾಡ್ತೀನಿ ನಾನು ನಿಮ್ಗೆ, ವಿಡಿಯೋ ಆದ ತಕ್ಷಣ PDF ಶೇರ್ ಮಾಡ್ತೀನಿ. ಬಟ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಬ್ಲೈಂಡ್ ಆಗಿ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ರೈಟ್. ಡಾಟ್ ಸ್ಟ್ರಕ್ಚರ್ ಕೇಳ್ತಾ ಇದ್ರಾ? ಡಾಟ್ ಸ್ಟ್ರಕ್ಚರ್ ಕೂಡ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್, ಇದಾದ್ಮೇಲೆ ನಮ್ಗೆ ಕೆಮಿಸ್ಟ್ರಿ ಪಾರ್ಟ್ಗೆ ಬಂದಾಗ ನೋಡಿ, ಈ 4 ಲಾನಲ್ಲಿ ಯಾವ್ದಾದ್ರು ಒಂದು ಲಾ 100% ಕೇಳ್ತಾರೆ. ಪ್ರತಿ ವರ್ಷದ ಪೇಪರ್ ಅಲ್ಲೂ ನಾವು ನೋಡ್ಬೋದು, ಎವ್ರಿ ಇಯರ್ಸ್ ಪೇಪರ್. ಓಕೆ, ಸೊ ಡಾಬ್ರಿನರ್ ಟ್ರಯಾಡ್ ಲಾ, ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್, ಮೆಂಡೆಲಿಯಸ್ ಪೀರಿಯಾಡಿಕ್ ಲಾ, ಮಾಡರ್ನ್ ಪೀರಿಯಾಡಿಕ್ ಲಾ, ಈ 4 ಲಾನಲ್ಲಿ ಒಂದು ಲಾ ಇದ್ದೇ ಇರುತ್ತೆ. ಡಾಬ್ರಿನರ್ ಟ್ರಯಾಡ್ ಲಾ ಏನ್ ಹೇಳುತ್ತೆ? See, the elements are arranged in the increasing order of their atomic masses in a group
ಅದ್ರಲ್ಲಿ ಏನಾಗುತ್ತೆ, ದ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಈಸ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ಅದರ್ ಟು ಎಲಿಮೆಂಟ್ಸ್. ಓಕೆ, ದ ಅಟಾಮಿಕ್ ಮಾಸ್ ನೋಡಿ, ಎ ಬಿ ಅಂಡ್ ಸಿ ಅನ್ನೋ 3 ಎಲಿಮೆಂಟ್ ಇದ್ರೆ ಈ ಮಿಡಲ್ ಎಲಿಮೆಂಟ್ ಮಾಸ್ ಏನಾಗಿರುತ್ತೆ, ಎ ಮತ್ತೆ ಸಿ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿರ್ತೀವಿ. ದ ಅಟಾಮಿಕ್ ಮಾಸ್ ಆಫ್ ದಿಸ್ ಮಿಡಲ್ ಎಲಿಮೆಂಟ್ ಓಕೆ ಈಸ್ ದ ಅರ್ಥಮೆಟಿಕ್ ಮೀನ್ ಅಂದ್ರೆ ಎ ಪ್ಲಸ್ ಸಿ ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ, ಏನ್ ಆನ್ಸರ್ ಬರುತ್ತೆ ಅದ್ರದ್ದು ಒಂದು ಆನ್ಸರ್ ಏನಾಗಿರುತ್ತೆ, ಬಿ ಒಂದು ಎಲಿಮೆಂಟ್ ಮಾಸ್ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ಲ? ಕಾಮಾಗಿ ಬರೀರಿ ಎಕ್ಸಾಮ್ ನಾಳೆ, ನಿಮ್ಗೆ ಎಲ್ರಿಗೂ ಕೂಡ ಬರೆಯಕ್ ಸಾಧ್ಯ ಇದೆ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಕಣ್ರು, ಅರ್ಥ ಆಯ್ತಾ? ನಿಮ್ಮೆಲ್ರಿಗೂ ಕೂಡ ಬರೆಯಕ್ ಆಗತ್ತೆ. ಸೊ ಕಾಮ್ ಆಗಿ ಬರೀರಿ. ನೀವ್ ಏನ್ ಈ ಕಾನ್ಸೆಪ್ಟ್ಸ್ ನ ರಿವೈಸ್ ಮಾಡ್ಕೊಂಡು ಹೋಗ್ತೀರಾ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆ ಬಂದಿರುತ್ತೆ. ಓಕೆ, ನೋ ನೀಡ್ ಟು ವರಿ, ಸೇಮ್ ಕ್ವಶನ್ಸ್ ಬಂದಿರುತ್ತೆ. ಅಟ್ಲೀಸ್ಟ್ ನಾನು ಹೇಳ್ತಿದ್ದೀನಲ್ವಾ, ನೀವು ಓದ್ಕೊಂಡಿರೋದ್ರಲ್ಲಿ ಕೆಲವೊಂದು ಕ್ವಶನ್ ಡೆಫಿನೆಟ್ಲಿ ಬಂದಿರುತ್ತೆ. ಸೊ ಅದನ್ನ ನೀವ್ ಏನ್ ಓದಿರ್ತೀರೋ ಅದನ್ನ ಅಟ್ಲೀಸ್ಟ್ ಪರ್ಫೆಕ್ಟ್ ಆಗಿ ಬರೀರಿ. ಓಕೆ, ರೈಟ್. ನೆಕ್ಸ್ಟ್, ಕ್ಯೂ ಲೈನ್ಸ್ ಲಾ ಆಫ್ ಆಕ್ಟೇವ್ಸ್ ಏನ್ ಹೇಳುತ್ತೆ? ತುಂಬಾ ಸಿಂಪಲ್ ಕಂಡ್ರು. ಏನು? ಸಿ, ಎವ್ರಿ 8th ಎಲಿಮೆಂಟ್ ಹ್ಯಾಸ್ ದ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಒನ್. ಅಷ್ಟೇ, ಎವ್ರಿ 8th ಎಲಿಮೆಂಟ್ ಈಸ್ ಹ್ಯಾವಿಂಗ್ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳ್ತೀವಿ. ಇಲ್ಲೇನಿದೆ, ಎಲಿಮೆಂಟ್ಸ್ ಆರ್ ಅರೇಂಜ್ ವಿತ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಒಂದು ಅಟಾಮಿಕ್ ಮಾಸಸ್ ಪ್ರಕಾರ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದಾಗ ಏನಾಗುತ್ತೆ, ಎವ್ರಿ 8th ಎಲಿಮೆಂಟ್ ಈಸ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಫಸ್ಟ್ ಎಲಿಮೆಂಟ್. ಅಂದ್ರೆ ಫಸ್ಟ್ ಎಲಿಮೆಂಟ್ಗೂ 8th ಎಲಿಮೆಂಟ್ಗೂ ಪ್ರಾಪರ್ಟಿ ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ವಾ? ರೈಟ್ ಮ್ಯಾಮ್. ಬೈ ಚಾನ್ಸ್ ಇಫ್ ಐ ಫರ್ಗೆಟ್ ಲಾ ಆಫ್ ಡಾಬಿನಿಯರ್ ಕ್ಯಾನ್ ಐ ರೈಟ್ a plus c by 2 is equals to b? ಆ ಕಂಡೀಷನ್ ಇದು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಈ ತರ ಬರೆಯೋದು. ಒಂದ್ ವೇಳೆ ನೀವು ಪಾಸಿಂಗ್ ಮಾರ್ಕ್ಸ್ಗೆ 27 ಬಾರ್ಡರ್ ಬಂದಿರ್ತೀರಾ, 1 ಮಾರ್ಕ್ ನಿಮಗೆ ಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡುವಂತವ್ರು. ಸೊ ಎಸ್, ಓಕೆ, ಈ ಸ್ಟೂಡೆಂಟ್ ಏನೋ ಗೊತ್ತಿದೆ ರಿಲೇಟೆಡ್ ಟು ಡಾಬರಿನರ್ ಟ್ರಯಾಡ್ ಲಾ ಅಂತ ಏನ್ ಮಾಡ್ತಾರೆ, ಆ ಕೇಸಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಆದಷ್ಟು ಲಾಸ್ ಅನ್ನ ನೀವು ಕಲ್ತ್ಕೊಂಡು ಬರೆಯೋದನ್ನೇ ಪ್ರಯತ್ನ ಪಡಿ. ಸೊ ಇದು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಶಾರ್ಟೇಜ್ ಇದ್ದಾಗ ಅಂತ ಕೇಸಲ್ಲಿ ಕೊಡ್ತಾರೆ. ಓಕೆನಾ? ರೈಟ್. ಸೊ ಐ ರಿಪೀಟ್ ಒನ್ಸ್ ಅಗೇನ್, ಎವ್ರಿ ಒನ್ ಹೂ ಆರ್ ಲಿಸನಿಂಗ್ ಟು ದಿಸ್ ಲೈವ್ ಸೆಷನ್, ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಡೂ ಬೆಟರ್. ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಡೂ ಬೆಟರ್. ನೆಕ್ಸ್ಟ್, ಮೆಂಡೆಲಿವ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ? ಸಿ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಂತ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಮೆಂಡೆಲಿವ್ ಮಾಸ್ ಬಗ್ಗೆ ಹೇಳ್ತಾನೆ, ಹೆನ್ರಿ ಮಾಸ್ಲೆ ಏನ್ ಹೇಳ್ತಾನೆ, ನಂಬರ್ ಬಗ್ಗೆ ಹೇಳ್ತಾನೆ. ಇಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ಬೋದು ನಿಮ್ಗೆ, ಹೌ ಕ್ಯಾನ್ ದ ಮಾಡರ್ನ್ ಪೀರಿಯಾಡಿಕ್ ಲಾ ರಿಮೂವ್ ದ ಅನಾಮಲೀಸ್ ಪ್ರೆಸೆಂಟ್ ಇನ್ ದ ಮೆಂಡೆಲಿವ್ ಪೀರಿಯಾಡಿಕ್ ಲಾ? ಅಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಇದ್ದಂತ ಯಾವ್ದು ಅನಾಮಲಿ ಅಂದ್ರೆ ಏನು, ಡಿಫೆಕ್ಟ್ ನ ರಿಮೂವ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಕಂಡ್ರು. ಏನ್ ಗೊತ್ತಾ, ಅಟಾಮಿಕ್ ಮಾಸ್ ಪ್ರಕಾರ ಇದ್ದಂತ ಎಲಿಮೆಂಟ್ಸ್ ನ ಅಟಾಮಿಕ್ ನಂಬರ್ ಪ್ರಕಾರ ಅರೇಂಜ್ ಮಾಡ್ತು ಯಾರು, ಮಾಡರ್ನ್ ಪೀರಿಯಾಡಿಕ್ ಲಾ. ಓಕೆ, ಯಾರು ಮಾಡಿದ್ದನ್ನ, ಹೆನ್ರಿ ಮಾಸ್ಲೆ ಮಾಡಿದ್ದು. ಓಕೆನಾ? ಈ ರೀತಿ ಮಾಡಿದಾಗ ಏನ್ ಆಯ್ತು ಅಂತಂದ್ರೆ, ಈ ರೀತಿ ಮೆಟಲ್ಸ್ ನ ಅಂದ್ರೆ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದಾಗ, ಸೊ ಮೆಂಡೆಲಿವ್ ಪೀರಿಯಾಡಿಕ್ ಲಾ ನಲ್ಲಿ ಕೆಲವೊಂದು ಡಿಫಾಲ್ಟ್ಸ್ ಇತ್ತು. ಏನಂದ್ರೆ ಹೈಡ್ರೋಜನ್ಗೆ ಪ್ಲೇಸ್ ಇರ್ಲಿಲ್ಲ, ಐಸೋಟೋಪ್ಗೆ ಪ್ಲೇಸ್ ಇರ್ಲಿಲ್ಲ. ಇದೆಲ್ಲ ಕರೆಕ್ಷನ್ಸ್ ಕೂಡ ಯಾವಾಗ ಆಯ್ತು, ಮಾಡರ್ನ್ ಪೀರಿಯಾಡಿಕ್ ಲಾ ಬಂದ್ಮೇಲೆ ಆಯ್ತು. ಮಾಡರ್ನ್ ಪೀರಿಯಾಡಿಕ್ ಲಾ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್, ಲಾಸ್ ಆಫ್ ರಿಫ್ರಾಕ್ಷನ್. ಇದರಲ್ಲಿ ಒಂದು ಚಾನ್ಸ್ ಇರುತ್ತೆ ಕೇಳುವಂತದ್ದು. ಓಕೆ, ಇಲ್ಲಿ ನಿಮ್ಗೆ ಲಾಸ್ ಅನ್ನ ಡೈರೆಕ್ಟ್ ಆಗಿ ಕೇಳ್ಬೋದು ಅಥವಾ ಯಾವ್ದಾದ್ರು ಲಾ ಬೇಸ್ಡ್ ಕ್ವಶನ್ ಕೇಳ್ಬೋದು. ಒಂದ್ ವೇಳೆ ಲಾ ಬೇಸ್ಡ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಲಾ ಆದ್ರೂ ಬರೀರಿ. ಓಕೆ, ರೈಟ್. ಮ್ಯಾಮ್, ಈಗ ಒಂದಷ್ಟು ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಲೈಕ್ ಮ್ಯಾಮ್ ಹೌ ಟು ರಿವೈಸ್ ಮೋರ್ ಚಾಪ್ಟರ್ಸ್ ಬಿಫೋರ್ ಎಕ್ಸಾಮ್ ಡೇ, ಹೌ ಟು ರಿಮೆಂಬರ್ ದ ಕೆಮಿಕಲ್ ಈಕ್ವೇಶನ್ಸ್ ಅಂತ. ಅದನ್ನೇ ನಾನು ಮಾಡ್ತಾ ಇದ್ದೀನಿ ಈಗ. ಓಕೆ, ನಾನು ಒಂದ್ ಹೇಳ್ತೀನಿ ನಿಮ್ಗೆ, ಆಲ್ಮೋಸ್ಟ್ ಈಗ ಫೈನಲ್ ಎಕ್ಸಾಮಿನೇಷನ್ಗೆ ಇನ್ನೊಂದು 20+ ಡೇಸ್ ಇದೆ ಅನ್ನೋ ತರ. ಈಗ ನಿಮ್ಗೆ ನಾಳೆ ಸ್ಯಾಟರ್ಡೆ ಲಾಸ್ಟ್ ಎಕ್ಸಾಮ್ ಅಲ್ವಾ? ಸ್ಯಾಟರ್ಡೆ ಲಾಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಮಂಡೇ ಇಂದ ನಾನು ನಿಮ್ಗೆ ಒಂದು ಸ್ಪೆಷಲ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಲೈವ್ ಸೆಷನ್ ಇರುತ್ತೆ ನನ್ನ ಚಾನಲ್ ಅಲ್ಲಿ ಎವ್ರಿ ಡೇ. ಸೊ ಇದನ್ನ ಯಾರು 20 ಡೇಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತೀರಾ, ನಿಮ್ ಟೈಮ್ ಬೇಕು ಇಲ್ಲಿ, ನಿಮ್ ಟೈಮ್ ಅನ್ನ ಕೊಟ್ಟು 20 ಡೇಸ್ ಯಾರು ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತೀರಾ, ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಏನ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕು ಅಂತ ಫೀಲ್ ಮಾಡ್ತಿರ್ತೀರಾ, ಡೆಫಿನೆಟ್ಲಿ ಆ ಮಾರ್ಕ್ಸ್ ನ ರೀಚ್ ಮಾಡ್ತೀರಾ. ಓಕೆ, ಐ ಪ್ರಾಮಿಸ್. ಬಟ್ ನೀವು ನಿಮ್ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ಬೇಕು. ಓಕೆ, ಒಂದೇ ದಿನದಲ್ಲಿ ಎಲ್ಲ ಕಲ್ತ್ಕೊಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಇಂಪಾಸಿಬಲ್. ಓಕೆ, ಬಟ್
ಸ್ಲೋಲಿ ನೀವು ಒಂದು ಸ್ವಲ್ಪ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಓಕೆ ರೈಟ್. ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಏನ್ ಹೇಳ್ತದೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂಡ್ an incident ray the normal to the mirror at the point of incidence and reflected ray all lie at the same plane. ಇದು ನಿಮಗೆ ಲೋಯರ್ ಕ್ಲಾಸಸ್ ಇಂದ ಇದೆ ಲಾಸ್. ಓಕೆನಾ? ಸೊ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅರ್ಥ ಆಗಿದೆ ಅಲ್ವಾ? ಲಾಸ್ ಆಫ್ ರಿಫ್ರಾಕ್ಷನ್ ನೋಡೋಣ. ಲಾಸ್ ಆಫ್ ರಿಫ್ರಾಕ್ಷನ್ ಏನ್ ಹೇಳ್ತಾ ಇದೆ? ದ ಇನ್ಸಿಡೆಂಟ್ ರೇ, the refracted ray and the normal to the interface of two transparent media at the same point of incidence all lie at the same plane. ನೋಡಿ, ಇಲ್ಲಿ ನಿಮ್ಗೆ ಸ್ನೆಲ್ಸ್ ಲಾ ಅಂತ ಕೂಡ ಕೇಳಬಹುದು. ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಂತ ಕೂಡ ಕೇಳಬಹುದು. ಓಕೆನಾ? ದ ರೇಷಿಯೋ ಏನು? ಸ್ನೆಲ್ಸ್ ಲಾ ಅಂದ್ರೆ ಏನು? ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ರಿಪೀಟ್ ಮಾಡ್ತೀನಿ ನೋಡಿ. ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಏನಕ್ಕೆ ಕಾನ್ಸ್ಟೆಂಟ್? ಫಾರ್ ದ ಲೈಟ್ ಆಫ್ ಅ ಗಿವನ್ ಕಲರ್ ಅಂಡ್ ಫಾರ್ ದ ಗಿವನ್ ಪೇರ್ ಆಫ್ ದ ಮೀಡಿಯಾ. ಇದಕ್ಕೆ ಏನಾಗಿದೆ? ಇನ್ಸಿಡೆಂಟ್ ಮತ್ತೆ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗಿದೆ? ಕಾನ್ಸ್ಟೆಂಟ್ ಆಗಿದೆ. ಇದಾಯ್ತು ಅಲ್ವಾ? ರೈಟ್. ನೆಕ್ಸ್ಟ್. ಓಕೆ ನೋಡಿ, ಇದಿಷ್ಟು ಕೂಡ ಲಾಸ್. ನಾನು ಏನ್ ಹೇಳಿದೆ ಅಲ್ಲ, ಈಗ ಫಸ್ಟ್ ಇಷ್ಟು, ಈಗ 12 ಲಾಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಡೆಫಿನೆಟ್ಲಿ ಅಲ್ಲಿಂದ ನಿಮಗೆ ಕ್ವಶನ್ ಬರುತ್ತೆ, 100% ಬರುತ್ತೆ. 12 ಲಾಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಅಲ್ಲಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ? ಸೊ 1 or 2 ಕ್ವಶನ್ ಬರ್ಲಿ ಬಿಡಿ, ನಿಮ್ಗೆ ಏನಾಗುತ್ತೆ? 2 or 3 ಮಾರ್ಕ್ ಬರ್ಲಿ ಬಿಡಿ. ಸೊ ಇದು ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ. ಓಕೆ ರೈಟ್. ಸೊ ಅದಕ್ಕೆ ನೀವು ತಿಳ್ಕೊಬೇಕು, ಏನ್ ಕಲ್ತ್ಕೊಳ್ಬೇಕು ನಾನು. ಅಟ್ಲೀಸ್ಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಎಲ್ಲ ಕಲ್ತ್ಕೊಳ್ಳಿದ್ದು ಯಾವ್ದನ್ನ ನಾನು ಫೋಕಸ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇರ್ಲಿ. ಸೊ ನಾವು ಈಗ ಲಿಸ್ಟ್ ಆಫ್ ಡಿಫರೆನ್ಸಸ್ ಇಟ್ಕೊಂಡಿದೀನಿ. ಈ ಲಿಸ್ಟ್ ಆಫ್ ಡಿಫರೆನ್ಸಸ್ ಅಲ್ಲಿ ಯಾವ್ದ್ಯಾವ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಂತಾನು ಹೇಳ್ತೀನಿ, ಅಂಡ್ ಹೇಗೆ ನೀವು ನೆನ್ಪಿಟ್ಕೊಳ್ಬೇಕು ಅಂತಾನು ಹೇಳ್ತಾ ಬರ್ತೀನಿ. ನೋಡಿ, ನೆಕ್ಸ್ಟ್ ಈಗ ಲಿಸ್ಟ್ ಆಫ್ ಡಿಫರೆನ್ಸಸ್ ಅಂತ ಹೇಳಿದಾಗ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ರಿಲೇಟೆಡ್ ಎವ್ರಿ ಇಯರ್ ಕಾನ್ಸೆಪ್ಟ್ ಇದನ್ನ ಕೇಳ್ತಾರೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಏನು? ಇದನ್ನ ಕೇಳಿಲ್ಲ ಅಂದ್ರೆ ಇದಕ್ಕೆ ರಿಲೇಟೆಡ್ ಫಾರ್ಮುಲಾಸ್ ಕೇಳ್ತಾರೆ, ಹೇಗ್ ಬರೆಯೋದು ಅಂತ. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನ್ ಮಾಡುತ್ತೆ? These are the hydrocarbons which have single bond between the carbon atoms. Very simple control ಇಷ್ಟೇ. ಓಕೆ ಸೊ ಏನಾಗುತ್ತೆ? ಸಿಂಗಲ್ ಬಾಂಡ್ ಅನ್ನೋದನ್ನ ಅಟ್ಲೀಸ್ಟ್ ಬರೀರಿ, ಏನೂ ಬರೀಲಿಲ್ಲ ಅಂದ್ರೆ ಪರವಾಗಿಲ್ಲ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ have single bond. Unsaturated hydrocarbons they have double bond or triple bond. ಓಕೆನಾ? ರೈಟ್. ನಾನು ಮಾಡ್ತಾ ಇರೋದು ರಿವಿಷನ್ ಕ್ಲಾಸು. ಈಗ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ನಾನು ಟೈಮ್ ವೇಸ್ಟ್ ಮಾಡಲ್ಲ. ರಿವಿಷನ್ ಏನ್ ಮಾಡ್ತಾ ಇದೀನಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ದೇ ಆರ್ ಲೆಸ್ ರಿಯಾಕ್ಟಿವ್, ಅನ್ಸ್ಯಾಚುರೇಟೆಡ್ ಆರ್ ಮೋರ್ ರಿಯಾಕ್ಟಿವ್. ಎಕ್ಸಾಂಪಲ್, ಸ್ಯಾಚುರೇಟೆಡ್ ಗೆ ಆಲ್ಕೇನ್ಸ್ ಅಂಡ್ ಸೈಕ್ಲೋ ಆಲ್ಕೇನ್ಸ್, ಅನ್ಸ್ಯಾಚುರೇಟೆಡ್ ಗೆ ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ ದಯವಿಟ್ಟು, ಇದ್ರ ಜೊತೆಗೆ ಇದರ ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆಲ್ಕೇನ್ ಜನರಲ್ ಫಾರ್ಮುಲಾ CnH2n+2. ಓಕೆನಾ? ಆಲ್ಕೇನ್ ಜನರಲ್ ಫಾರ್ಮುಲಾ ಏನಾಗಿದೆ? CnH2n+2. ಓಕೆನಾ? CnH2n+2 ಆಗಿದೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೈಕ್ಲೋ ಆಲ್ಕೇನ್ಸ್ಗೆ CnH2n+1. CnH2n ಸೈಕ್ಲೋ ಆಲ್ಕೇನ್ಸ್ ಅಲ್ವಾ? CnH2n. ಆಲ್ಕೀನ್ಸ್ಗೆ ಫಾರ್ಮುಲಾ ಇಲ್ಲೂ ಕೂಡ CnH2n. ಆಲ್ಕೀನ್ಸ್ ಮತ್ತೆ ಸೈಕ್ಲೋ ಆಲ್ಕೇನ್ಸ್ಗೆ ಜನರಲ್ ಫಾರ್ಮುಲಾ ಸೇಮ್. ಆಲ್ಕೈನ್ಸ್ಗೆ CnH2n-2. ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಸೊ ದಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಸ್ಟ್ರಕ್ಚರ್ ಕೇಳಿದಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇದು. ಓಕೆನಾ? ಸೊ ಮ್ಯಾಮ್ ಡಯಾಗ್ರಾಮ್ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಕಿಶೋರ್. ಹೇಳ್ಕೊಡ್ತೀನಿ ಡಯಾಗ್ರಾಮ್ನ. ಸೊ ವೇಟ್ ಮಾಡಿ. ಸೊ ನಾನು ಹೇಳುವಂಥದ್ದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನಾನೀಗ ಇನ್ನೊಂದು 5-10 ಮಿನಿಟ್ಸ್ ಈ ಡಿಫ್ರೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಹ್ಯೂಮನ್ ಹಾರ್ಟ್ ಮತ್ತೆ ಹ್ಯೂಮನ್ ಬ್ರೈನ್ ಬರೆಯೋದು ಹೇಳ್ಕೊಡ್ತೀನಿ. ಓಕೆ ನೆಕ್ಸ್ಟ್ ನೋಡಿ, ಇದಾದ ನಂತರ ಹೋಮೋಲಾಗಸ್ ಆರ್ಗನ್ಸ್ ಮತ್ತೆ ಅನೋಲಾಗಸ್ ಆರ್ಗನ್ಸ್ ಬಗ್ಗೆ ಕಲ್ತ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಹೋಮೋಲಾಗಸ್ ಏನಿದು? ಈಸ್ ಆರ್ಗನ್ಸ್ ವಿಚ್ ಹ್ಯಾವ್ ಕಾಮನ್ ಒರಿಜಿನ್ ಬಟ್ ಪರ್ಫಾರ್ಮ್ಸ್ ದ ಡಿಫರೆಂಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ವಿಂಗ್ ಆಫ್ ಬರ್ಡ್ ಆಗಿರ್ಬೋದು, 4 ಲಿಂಬ್ ಆಫ್ ಹ್ಯೂಮನ್ ಆಗಿರ್ಬೋದು. ಸೊ ವಿಂಗ್ ಆಫ್ ಬರ್ಡ್ ಅನ್ನ ನಾವು ಈ ರೀತಿ ತಗೊಂಡಾಗ 4 ಲಿಂಬ್ ಆಫ್ ಹ್ಯೂಮನ್ ಅಂದ್ರೆ ನಮ್ಮ ಒಂದು ಕೈಗಳು ಹೇಗಿದೆ ಹೀಗಿದೆ ಅಲ್ವಾ? ನಮ್ಮಿಬ್ಬರಿಗೂ ಕೂಡ ಏನಾಗಿದೆ ನೋಡಿ, ಸಿಮಿಲರ್ ಸ್ಟ್ರಕ್ಚರ್ ಇದೆ. ನೋಡಕ್ಕೆ ಸ್ಟ್ರಕ್ಚರ್ ಸಿಮಿಲರ್ ಆಗಿದೆ, ಬಟ್ ನಾವು ಯೂಸ್ ಮಾಡುವಂತದ್ದು ಹ್ಯಾಂಡ್ ಅನ್ನ ಹೋಲ್ಡ್ ಮಾಡುವಂತ ಪರ್ಪಸ್ಗೆ,
ಅಂಡ್ ಇಲ್ಲಿ ಬರ್ಡ್ಸ್ ಯೂಸ್ ಮಾಡುವಂಥದ್ದು ಫ್ಲೈಟ್ ಪರ್ಪಸ್ಗೆ. ಸೊ ಏನಂತ ಹೇಳ್ತಾ ಇದೀನಿ, ಆರ್ಗನ್ಸ್ ವಿಚ್ ಹ್ಯಾವ್ ಕಾಮನ್ ಒರಿಜಿನ್ ಅಂಡ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ, ಬಟ್ ಫಂಕ್ಷನ್ ಬೇರೆ ಬೇರೆ ಆಗಿರುತ್ತೆ. ಅನಲಗಸ್ ಇದಕ್ಕೆ ಉಲ್ಟಾ ಏನಾಗುತ್ತೆ, ದೀಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫರೆಂಟ್ ಆರಿಜಿನ್ ಬಟ್ ಪರ್ಫಾರ್ಮ್ಸ್ ದ ಸೇಮ್ ಫಂಕ್ಷನ್. ವಿಂಗ್ ಆಫ್ ಬ್ಯಾಟ್ ಟು ವಿಂಗ್ ಆಫ್ ಬಟರ್ಫ್ಲೈ ನೋಡಿ, ವಿಂಗ್ ಆಫ್ ಬ್ಯಾಟ್ ವಿಂಗ್ ಈ ರೀತಿ ಇರುತ್ತೆ ಸ್ಟ್ರಕ್ಚರ್, ಬಟರ್ಫ್ಲೈದು ವಿಂಗ್ ನೋಡಿ ಈ ರೀತಿ ಇರುತ್ತೆ. ಸ್ಟ್ರಕ್ಚರ್ ನೋಡಕ್ಕೆ ಏನಾಗಿದೆ, ಎರಡು ಕೂಡ ಬೇರೆ ಬೇರೆ ತರ ಇದೆ, ಬಟ್ ಫಂಕ್ಷನ್ ಮಾತ್ರ ಸೇಮ್. ಏನು, ಎರಡದು ಕೂಡ ಫಂಕ್ಷನ್ ಫ್ಲೈಟ್. ಅರ್ಥ ಆಯ್ತಲ್ಲ, ರೈಟ್. ನೆಕ್ಸ್ಟ್ ನೋಡಿ, ಆಕ್ಸಿಡೇಷನ್ ರಿಡಕ್ಷನ್. ಆಕ್ಸಿಡೇಷನ್ ಅಂದ್ರೆ ಏನು? ಓಕೆ, ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಎರಡರಲ್ಲಿ ಯಾವ್ದು ಕೂಡ ಆಕ್ಸಿಡೇಷನ್, ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋಜನ್ ರಿಡಕ್ಷನ್, ರಿಮೂವಲ್ ಆಫ್ ಆಕ್ಸಿಜನ್ ರಿಡಕ್ಷನ್. ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ಇಲ್ಲಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕೊಡ್ತಾರೆ, ಕಾಪರ್ ನೌ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಅಂತ ಕೇಳ್ತಾರೆ. ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ ನೋಡಿ, ಕಾಪರ್ ಆಕ್ಸಿಡೈಸ್ ಆಗ್ತಾ ಇದೆ. ಕಾಪರ್ ಅಂತ ಬರಿಬೇಕು, ಕಾಪರ್ ಆಕ್ಸೈಡ್ ಅಂತ ಬರಿಬಾರ್ದು. ಕಾಪರ್ ಈಸ್ ಆಕ್ಸಿಡೈಸ್ಡ್. ಓಕೆ, ಆಕ್ಸಿಡೈಸ್ಡ್ ಟು ವಾಟ್, ಕಾಪರ್ ಆಕ್ಸೈಡ್. ಸೊ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಅಂದ್ರೆ ಕಾಪರ್ ಬರಿಬೇಕು, ಕಾಪರ್ ಆಕ್ಸೈಡ್ ಅಲ್ಲ. ಅರ್ಥ ಆಯ್ತಾ? ಸೊ ಹಾಗೇನೆ ಈಗ ಫಾರ್ ಎಕ್ಸಾಂಪಲ್ ಕಾಪರ್ ಆಕ್ಸೈಡ್ಗೆ ಹೈಡ್ರೋಜನ್ ಆಡ್ ಮಾಡಿದಾಗ ಏನಾಗುತ್ತೆ, ಕಾಪರ್ ಜೊತೆಗೆ ವಾಟರ್ ಫಾರ್ಮ್ ಆಗುತ್ತೆ. ಇಲ್ಲೇನಾಗುತ್ತೆ, ಕಾಪರ್ ಆಕ್ಸೈಡ್ ಅಲ್ಲಿರುವಂತ ಆಕ್ಸಿಜನ್ ಹೊಟ್ಟೋಗ್ತಾ ಇದೆ, ಕಾಪರ್ ಬರ್ತಾ ಇದೆ, ಲಾಸ್ ಆಫ್ ಆಕ್ಸಿಜನ್ ಏನಂತ ಹೇಳ್ತೀವಿ, ರಿಡಕ್ಷನ್. ಅರ್ಥ ಆಯ್ತಾ? ರಿಮೂವಲ್ ಆಫ್ ಆಕ್ಸಿಜನ್ ನ ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಈ ರೀತಿ ಕ್ವಶನ್ಸ್ ಬರುತ್ತೆ ನಿಮ್ಗೆ. ಓಕೆನಾ? ನೋಡಿ, ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು, ಈ ರೀತಿ ಕ್ವಶನ್ಸ್ ಬಂದಾಗ ನನ್ಗೆ ಯಾವ ರೀತಿ ಯಾವ್ದು ಆಕ್ಸಿಡೈಸ್ ಆಗಿದೆ, ಯಾವ್ದು ರೆಡ್ಯೂಸ್ ಆಗಿದೆ ಅಂತ ಬರೆಯೋದನ್ನ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಇದಾದ ನಂತರ ನಿಮ್ಗೆ ಬರುವಂತದ್ದು ಇನ್ನೊಂದಷ್ಟು ಪಾಯಿಂಟ್ ಕೂಡ ಬರೀಬಹುದು. ಅಟ್ಲೀಸ್ಟ್ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಅಲ್ಲಿ. ನೆಕ್ಸ್ಟ್ ನೋಡಿ, ಆರ್ಟರೀಸ್ ಮತ್ತೆ ವೇನ್ಸ್. ಹೌ ಆರ್ ಆರ್ಟರೀಸ್, ಕೆಪಿಲರೀಸ್ ಅಂಡ್ ವೇನ್ಸ್ ಆರ್ ಇಂಟರ್ ರಿಲೇಟೆಡ್ ಅಂತ ಕೇಳ್ತಾರೆ. ಓಕೆ, ರೈಟ್. ಆರ್ಟರೀಸ್, ಕೆಪಿಲರೀಸ್ ಮತ್ತೆ ವೇನ್ಸ್. ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮ್ಯಾಮ್ ಹೌ ಟು ರಿಮೆಂಬರ್ ಈಕ್ವೇಶನ್ ಅಂತ ಕೇಳ್ತಾ ಇದ್ದೀರಾ. ಈಕ್ವೇಶನ್ ನ ರಿಮೆಂಬರ್ ಮಾಡ್ಕೊಳ್ಬೇಕು ನೀವು ಅಂದ್ರೆ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಬೇಕು. ಯಾವ ಒಂದು ಈಕ್ವೇಶನ್ ಅಲ್ಲಿ ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಒಂದು 4-5 ಟೈಮ್ಸ್ ಬರ್ಬಿಟ್ರೆ ಬಂದ್ಬಿಡುತ್ತೆ ನಿಮ್ಗಿದು. ಬಟ್ ಬರೀಬೇಕಾದ್ರೆ ಹೇಳ್ಕೊಂಡು ಬರಿಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಟರೀಸ್ ಮತ್ತೆ ವೇನ್ಸ್. ಆರ್ಟರೀಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ವೇನ್ಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ದ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್. ನೆಕ್ಸ್ಟ್ ಏನಾಗುತ್ತೆ, ಬ್ಲಡ್ ಫ್ಲೋಸ್ ಇನ್ ಫಾಸ್ಟ್, ಅಂದ್ರೆ ಯು ಕ್ಯಾನ್ ಸೇ ದ ಆರ್ಟರೀಸ್ ಹ್ಯಾವ್ ಹೈ ಬ್ಲಡ್ ಪ್ರೆಷರ್, ಅಂದ್ರೆ ಬ್ಲಡ್ ಫ್ಲೋಸ್ ಥ್ರೂ ಆರ್ಟರೀಸ್ ಅಂಡರ್ ಹೈ ಪ್ರೆಷರ್ ಅಂತ ಹೇಳ್ತೀವಿ. ಬ್ಲಡ್ ಏನಾಗುತ್ತೆ, ಆರ್ಟರೀಸ್ ನಲ್ಲಿ ಹೈ ಪ್ರೆಷರ್ ಅಲ್ಲಿ ಫ್ಲೋ ಆಗುತ್ತೆ. ದ ಫ್ಲೋ ಆಫ್ ಬ್ಲಡ್ ಈಸ್ ಇನ್ ದ ಸ್ಲೋ. ಓಕೆ, ದ ಫ್ಲೋ ಆಫ್ ಬ್ಲಡ್ ಈಸ್ ಸ್ಲೋ ಇನ್ ದ ವೇನ್ಸ್ ಅಂತ ನೋಡಿ, ಯಾವ ರೀತಿ ಬೇಕಾದ್ರೂ ಬರಿಬಹುದು. ಯು ಕ್ಯಾನ್ ಐದರ್ ರೈಟ್ ದ ಫ್ಲೋ ಆಫ್ ಬ್ಲಡ್ ಈಸ್ ಸ್ಲೋ ಇನ್ ವೇನ್ಸ್, ಅಥವಾ ದ ಬ್ಲಡ್ ಫ್ಲೋಸ್ ನೋಡಿ, ಬ್ಲಡ್ ಫ್ಲೋಸ್ ವಿತ್ ಲೋ ಪ್ರೆಷರ್ ಅಂತ ಕೂಡ ಬರಿಬಹುದು. ಯಾವ್ದು ಈಸಿ ಆಗುತ್ತೋ ಅದ್ರಲ್ಲಿ ಬರೀರಿ, ಎರಡು ಕರೆಕ್ಟ್. ಓಕೆ, ಬೋತ್ ಆರ್ ಕರೆಕ್ಟ್. ಓಕೆ, ಅರ್ಥ ಆಗ್ತದಲ್ವಾ? ಯು ಕ್ಯಾನ್ ರೈಟ್ ಇನ್ ಐದರ್ ವೇಸ್. ನೆಕ್ಸ್ಟ್, ಮ್ಯಾಮ್ ಎಕ್ಸ್ಪ್ಲೇನ್ ದ ಅಡಿಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಅಂತ ರಾಕಿ ಅನ್ನೋ ಸ್ಟೂಡೆಂಟ್ ಕೇಳ್ತಾ ಇದ್ದೀರಾ. ಫೈನ್, ಆಯ್ತು, ಎಕ್ಸ್ಪ್ಲೇನ್ ಮಾಡ್ತೀನಪ್ಪ, ಕೇಳಿಸ್ಕೊ. ನೆಕ್ಸ್ಟ್ ನೋಡಿ, ನಿಮ್ಗೆ ಆರ್ಟರೀಸ್, ವೇನ್ಸ್ ಆದ್ಮೇಲೆ ಕೆಪಿಲರೀಸ್ ಬಗ್ಗೆನೂ ಗೊತ್ತಿರ್ಬೇಕು ಇಲ್ಲಿ, ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ನಾನು. ವಾಟ್ ಆರ್ ಕೆಪಿಲರೀಸ್ ಅಂತ ಹೇಳಿದಾಗ ನೆನ್ಪಿಟ್ಕೊಳ್ಳಿ, ಕೆಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ವಾಟ್ ಆರ್ ಕೆಪಿಲರೀಸ್? ಕೆಪಿಲರೀಸ್. ಓಕೆ, ಕೆಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ನೆನ್ಪಿಟ್ಕೊಳ್ಳಿ, ಕೆಪಿಲರೀಸ್ ಆರ್ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಮೂರು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಪಾಯಿಂಟ್ ಅದು ಬರೀರಿ, ಏನು ಬರೀದೆ ಬ್ಲಾಂಕ್ ಆಗಿ ಬರಬೇಡಿ. ಓಕೆ, ನೆಕ್ಸ್ಟ್ ಫಿಸಿಕ್ಸ್ ಗೆ ಬಂದಾಗ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಇದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನ ಖಂಡಿತ ಕಲ್ತ್ಕೊಳ್ಬೇಕು. ಓಕೆನಾ, ತುಂಬಾ ಇಂಪಾರ್ಟೆಂಟ್. ಕಾನ್ಕೇವ್ ಮಿರರ್, ಸಿ ಏನು ಕಾನ್ಕೇವ್ ಮಿರರ್? ದೇ ಆರ್ ದ ಕನ್ವರ್ಜಿಂಗ್ ಮಿರರ್ಸ್. ಕಾನ್ಕೇವ್ ಮಿರರ್ಸ್ ಆರ್ ಕನ್ವರ್ಜಿಂಗ್ ಮಿರರ್ಸ್. ಏನಾಗುತ್ತೆ, ಈ ರೀತಿ ಏನಾಗುತ್ತೆ, ಅದು ಒಂದು ಶಾಡೋ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಏನಾಗುತ್ತೆ ಈ ರೀತಿ ಕನ್ವರ್ಜ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ಸ್ ಏನಾಗುತ್ತೆ, ಈ ರೀತಿ ಡೈವರ್ಜ್ ಆಗುತ್ತೆ. ದೇ ಫಾರ್ಮ್ ದ ಡೈವರ್ಜೆಂಟ್
ಏನು ರೇಸ್. ನೆಕ್ಸ್ಟ್ ಇನ್ನರ್ ಸರ್ಫೇಸ್ ಆಕ್ಟ್ ಆಸ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್, ಎಲ್ಲಿ ಕಾನ್ಕೇವ್ ಅಲ್ಲಿ. ಇಲ್ಲಿ ಔಟರ್ ಸರ್ಫೇಸ್ ಆಕ್ಟ್ ಆಸ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್. ನೆಕ್ಸ್ಟ್ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಕಾನ್ಕೇವ್ ಮಿರರ್ ನ? ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ಡ್ ಇನ್ ದ ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ಸ್ ನ ಹೆಡ್ಲೈಟ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಓಕೆ, ಕಾನ್ಕೇವ್ ಮಿರರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ದೇ ಆರ್ ಯೂಸ್ಡ್ ಆಸ್ ರೇರ್ ವ್ಯೂ ಮಿರರ್ಸ್, ಅಂದ್ರೆ ಆಂಬುಲೆನ್ಸ್ ಅಲ್ಲಿ, ಕಾರ್ಸ್ ಅಲ್ಲಿ, ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ? ರೈಟ್. ಮತ್ತೆ ಹೇಳ್ತಾ ಇದೀನಿ, ನಾನು ಮಾಡ್ತಾ ಇರೋಂಥದ್ದು ರಿವಿಷನ್ ಕ್ಲಾಸು, ನಿಮ್ಗೆ ಒಳ್ಳೆ ರಿವಿಷನ್ ಆಗುತ್ತೆ. ನಾನು ಏನ್ ಹೇಳ್ಕೊಡ್ತಾ ಇದೀನಿ ಕೇಳಿಸ್ಕೊಂಡು ಅದನ್ನ ರಿವೈಸ್ ಮಾಡಿ. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ಬಗ್ಗೆ ಮಾತಾಡೋಣ. ಲೆನ್ಸ್, ಇಟ್ ಇಸ್ ಥಿನ್ ಇನ್ ದ ಮಿಡಲ್ ಅಂಡ್ ಥಿಕ್ ಅಟ್ ದ ಎಡ್ಜಸ್. ಲೆನ್ಸ್ ಏನಾಗಿರುತ್ತೆ? ಇಟ್ ಈಸ್ ಥಿನ್ ಇನ್ ದ ಮಿಡಲ್, ಥಿಕ್ ಅಟ್ ದ ಎಡ್ಜಸ್ ಅಲ್ಲಿ ಏನಾಗಿರುತ್ತೆ? ಥಿಕ್ ಆಗಿರುತ್ತೆ. ಬಟ್ ಕಾನ್ವೆಕ್ಸ್ ಲೆನ್ಸ್ ಏನಾಗಿರುತ್ತೆ? ಇಟ್ ಈಸ್ ಥಿಕ್ ಇನ್ ದ ಮಿಡಲ್ ಅಂಡ್ ಥಿನ್ ಅಟ್ ದ ಎಡ್ಜಸ್. ಓಕೆ, ಒಂದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಥಿಕ್ ಇನ್ ದ ಮಿಡಲ್, ಥಿಕ್, ಇಟ್ ಈಸ್ ಥಿನ್ ಇನ್ ದ ಮಿಡಲ್. ಯಾವುದು? ಕಾನ್ಕೇವ್ ಇಸ್ ಥಿನ್ ಇನ್ ದ ಮಿಡಲ್. ಥಿನ್ ಇನ್ ದ ಮಿಡಲ್ ಅಂದ್ರೆ ನೋಡಿ ಈ ರೀತಿ ಇರುತ್ತೆ. ಓಕೆನಾ? ಈ ರೀತಿ ಇರುತ್ತೆ. ಕಾನ್ವೆಕ್ಸ್ ಏನಾಗಿರುತ್ತೆ? ಥಿಕ್ ಇನ್ ದ ಮಿಡಲ್, ನೋಡಿ ಈ ರೀತಿ ಇರುತ್ತೆ. ಓಕೆನಾ? ನೆಕ್ಸ್ಟ್, ದೀಸ್ ಆರ್ ಕಾಲ್ಡ್ ಡೈವರ್ಜಿಂಗ್ ಲೆನ್ಸ್ ಅಂಡ್ ದೀಸ್ ಆರ್ ಕಾಲ್ಡ್ ಕನ್ವರ್ಜಿಂಗ್ ಲೆನ್ಸ್. ಓಕೆ, ಉಲ್ಟಾ, ಮಿರರ್ಗೆ ಲೆನ್ಸ್ ಉಲ್ಟಾ. ಓಕೆನಾ? ನೆಕ್ಸ್ಟ್, ಆಲ್ವೇಸ್ ಪ್ರೊಡ್ಯೂಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಇಟ್ ಪ್ರೊಡ್ಯೂಸ್ ಬೋತ್ ರಿಯಲ್ ಅಂಡ್ ವರ್ಚುವಲ್ ಇಮೇಜ್. ನಿಮ್ಗೆ ರೇ ಡಯಾಗ್ರಾಮ್ ಕೇಳಿದಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಓಕೆ, ಈಗ ಕೆಲವರು ಡಾಟ್ ಸ್ಟ್ರಕ್ಚರ್ಸ್ ಕೇಳ್ತಾ ಇದ್ದೀರಾ. ನಿಮ್ಗೆ ಡಾಟ್ ಸ್ಟ್ರಕ್ಚರ್ಸ್ ಹೇಳ್ಕೊಡೋಕ್ಕೂ ಮುಂಚೆ ನಂದೊಂದು ಕ್ವಶನ್ ಇದೆ. ನಿಮ್ಗೆ ಫಸ್ಟ್ ಆಫ್ ಆಲ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯಕ್ ಬರುತ್ತಾ? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಮಾಲಿಕ್ಯುಲರ್ ಮತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯಕ್ಕೆ ಬರುತ್ತಾ? ಅದನ್ನ ನೀವು ತಿಳ್ಕೊಳ್ಳಿ. ಫಸ್ಟ್ ನಂಗೆ ಅದನ್ನ ಆನ್ಸರ್ ಮಾಡಿ. ಅದು ಆನ್ಸರ್ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೆಕ್ಸ್ಟ್ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ಬಹುದಾ ನಾನೀಗ ಅಂತ. ಓಕೆ, ಸೊ ಎಸ್ ಅಂತ ಕೆಲವರು ರಿಪ್ಲೈ ಮಾಡ್ತಾ ಇದ್ದೀರಾ. ಫೈನ್. ಓಕೆ, ಸೊ ಎಸ್ ಗೊತ್ತಿದ್ರೆ ಈಗ ನಾವು ಹೇಗ್ ಮಾಡ್ಬೋದು. ಓಕೆ ಫೈನ್, ಹೇಳ್ಕೊಡ್ತೀನಿ ನೋಡಿ. Just a second, I'm changing the file. ಬಿಕಾಸ್ ಇಲ್ಲಿ ಶಾರ್ಟ್ ಸ್ಪೇಸ್ ಇರೋದ್ರಿಂದ ನಾನು ನಿಮ್ಗೆ ಇಲ್ಲಿ ಬರೆದ್ರೆ ನಿಮ್ಗೆ ಕಾಣೋದಿಲ್ಲ. ಹಾಗಾಗಿ ಡಾಟ್ ಸ್ಟ್ರಕ್ಚರ್ ಬೇಕು ಅಂತಂದ್ರೆ ಇನ್ನೊಂದು ಫೈಲ್ ಓಪನ್ ಮಾಡ್ಬೇಕಿಲ್ಲಿ. Just a second. ಓಕೆ, ನಿಮ್ಗೆ ಈಗ ಒಂದು ಎಂಟಿ ಪೇಪರ್ ಏನ್ ಕಾಣಿಸ್ತಿದೆ, ಇಲ್ಲಿ ನಾನೀಗ ಡಾಟ್ ಸ್ಟ್ರಕ್ಚರ್ ನ ಬರೆದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಓಕೆ ಯಾವ್ದು ತಗೊಳ್ಳೋಣ? ಸೇ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಫಸ್ಟ್ಲಿ ಆಸ್ ಅನ್ ಎಕ್ಸಾಂಪಲ್ ಆಫ್ ಆಲ್ಕೇನ್. ಒಂದು ಆಲ್ಕೇನ್ ತಗೊಳ್ಳೋಣ. ಓಕೆನಾ? ಐ ಥಿಂಕ್ ಯು ಆರ್ ಏಬಲ್ ಟು ಸಿ ಆಲ್ಕೇನ್. ಸೊ ಆಲ್ಕೇನ್ ಅಲ್ಲಿ ಲೆಟ್ ಮಿ ಟೇಕ್ ಫಸ್ಟ್ಲಿ ಓಕೆ ಈಥೇನ್ ತಗೊಳ್ಳೋಣ. ಎಕ್ಸಾಮ್ ಅಲ್ಲಿ ಈಥೇನ್ ಅಂತ ಕೇಳಿದಾಗ ಹೇಗ್ ಬರೀತೀರಾ? ಈತ್ ಅಂದ್ರೆ ವ್ಯಾಲ್ಯೂ 2. ವ್ಯಾಲ್ಯೂಸ್ ತಿಳ್ಕೊಳ್ಳಿ ಫಸ್ಟ್. 2 ಅಂದ್ರೆ ಏನ್ ಬರಿಬೇಕು? 2 ಕಾರ್ಬನ್ ಬರೀತೀರಾ. ಏನ್ ಅಂದ್ರೆ ಏನು? ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಬರೀತೀರಾ. ಓಕೆನಾ? ಕಾರ್ಬನ್ ಸುತ್ತ ಯಾವಾಗ್ಲೂ 4 ಬಾಂಡ್ ಇರಬೇಕು, ನೆನ್ಪಿಟ್ಕೊಳ್ಳಿ. ನೀವು ಯಾವುದೇ ಸ್ಟ್ರಕ್ಚರ್ ಬರೆದ್ರು ಕೂಡ ಕಾರ್ಬನ್ ಸುತ್ತ 4 ಬಾಂಡ್ಸ್ ಡೆಫಿನೆಟ್ ಆಗಿರ್ಬೇಕು. ಓಕೆನಾ? ಸೊ 4 ಬಾಂಡ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ನೀವು ಬರ್ದಿರೋಂಥದ್ದು ಕರೆಕ್ಟ್ ಇಲ್ಲ ಅಂತ ಅರ್ಥ. ನೋಡಿ, ಈ ಕಾರ್ಬನ್ಗೆ 1 ಆಗಿದೆ, ಲೆಫ್ಟ್ ವಿತ್ 2, 3 and 4. ಈ ಕಾರ್ಬನ್ಗೆ 1 ಆಗಿದೆ, ಲೆಫ್ಟ್ ವಿತ್ 2, 3, 4. ಸೊ ಈಗ ನೀವೇನ್ ಬರಿತಾ ಇದ್ದೀರಾ? ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಫಾರ್ಮುಲಾ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಇದನ್ನೇ ನಾವು ಈಗ ಎಲೆಕ್ಟ್ರಾನ್ ಡಾಟ್ ಅಲ್ಲಿ ಬರಿತೀವಿ ಅಂತಂದ್ರೆ ಈ 2 ಕಾರ್ಬನ್ ಬರೀರಿ. ಈ ಸ್ಟ್ರಕ್ಚರೇ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕು. ಹೇಗ್ ಬರೀತೀರಾ? ಈತ್ ಅಂದ್ರೆ 2 ಕಾರ್ಬನ್ ಬರ್ಕೊಳ್ತೀರಾ.
ಏನಂದ್ರೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ಬೇಕು. ಸಿಂಗಲ್ ಬಾಂಡ್ ಯಾವಾಗ್ಲೂ ಕೂಡ 2 ಎಲೆಕ್ಟ್ರಾನ್ ಇಂದ ಫಾರ್ಮ್ ಆಗುತ್ತೆ. ಸೊ 2 ಎಲೆಕ್ಟ್ರಾನ್ ನ ಫೋಕಸ್ ಮಾಡಿ. ಓಕೆ, ಒಂದು ಕಾರ್ಬನ್ಗೆ 4 ಎಲೆಕ್ಟ್ರಾನ್ ಇರುತ್ತೆ. ಈ ಕಾರ್ಬನ್ಗೆ 1 ಎಲೆಕ್ಟ್ರಾನ್ ಆಗಿದೆ, ಲೆಫ್ಟ್ ವಿತ್ 2, 3 and 4. ನೋಡಿ, ಈ ಕಾರ್ಬನ್ಗೂ ಕೂಡ 2, 3 and 4. ಪ್ರತಿ ಕಾರ್ಬನ್ಗೂ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಈ ಒಂದು ಕಾರ್ಬನ್ ನೋಡಿ ಇಲ್ಲಿ ಬಾಂಡ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಬಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ನೀವು ಏನ್ ಮಾಡಬಾರ್ದು, ಬಾಂಡ್ ಅನ್ನ ಹಾಕಬಾರ್ದು. ನೆಕ್ಸ್ಟ್ ಈಗ ಹೈಡ್ರೋಜನ್ ಅಟ್ಯಾಚ್ ಮಾಡ್ಬೇಕಲ್ವಾ? ಪ್ರತಿ ಹೈಡ್ರೋಜನ್ಗೂ ಏನಾಗಿರುತ್ತೆ, 1 ಎಲೆಕ್ಟ್ರಾನ್ ಇರುತ್ತೆ. ನೋಡಿ, ಈಗ ನಾನು ಸ್ಟಾರ್ ಮಾರ್ಕ್ ಏನ್ ಹಾಕ್ತಾ ಇದ್ದೀನಿ, ದೀಸ್ ಆರ್ ದ ಎಲೆಕ್ಟ್ರಾನ್ಸ್ ವಿಚ್ ಇಸ್ ಬಿಲಾಂಗಿಂಗ್ ಟು ಹೈಡ್ರೋಜನ್. ಹೈಡ್ರೋಜನ್ಗೆ ಬಿಲಾಂಗ್ ಆಗಿರುವಂತ ಒಂದು ಎಲೆಕ್ಟ್ರಾನ್ ಇದು. ಓಕೆನಾ? ದಿಸ್ ಈಸ್ ಹೌ ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಏನಂದ್ರೆ ಒಂದು ಬಾಂಡ್ಗೆ 2 ಎಲೆಕ್ಟ್ರಾನ್ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇದೊಂದು 2 ಎಲೆಕ್ಟ್ರಾನ್ ಸೇರಿ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಇದೆರಡು ಸೇರಾಗಿ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ಈ ರೀತಿ ಕ್ಲಿಯರ್ ಆಯ್ತು ಅಲ್ವಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬೇಕಾ? ಗಿವ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಲೆಟ್ ಅಸ್ ಟೇಕ್ ನೌ. ಓಕೆ, ಪ್ರೋಪೈನ್ ತಗೊಳ್ಳೋಣ. ಪ್ರೋಪೈನ್ ಆಲ್ಕೈನ್, ಇದು ಪ್ರೋಪೈನ್. ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಬಹುದು ನೀವು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೋಪೈನ್ ಅಂತ ಹೇಳಿದಾಗ ಏನಾಗುತ್ತೆ ನೋಡಿ, ಪ್ರಾಪ್ ಅಂದ್ರೆ 3 ಕಾರ್ಬನ್. ನೀವೇನ್ ಬರೀತೀರಾ, ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3. ಪ್ರೋಪೈನ್ ಅಂದ್ರೆ 3 ಕಾರ್ಬನ್ ಬರೀತಿದ್ದೀರಾ. ಈಗ 3 ಕಾರ್ಬನ್ ಬರೆದ ನಂತರ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಪ್ರೋಪ್ ಆಯ್ತು. ಐನ್ ಅಂದ್ರೆ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಏನ್ ಮಾಡ್ತೀರಾ, ಈಗ 3 ಬಾಂಡ್ ಫಾರ್ಮ್ ಆಗ್ಬೇಕು ಅಂದ್ರೆ ದಿಸ್ ಕಾರ್ಬನ್ ಶುಡ್ ಶೇರ್ 3 ಎಲೆಕ್ಟ್ರಾನ್ಸ್. ಇದು ಕಾರ್ಬನ್ 3 ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಬೇಕು. ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. 3 ಎಲೆಕ್ಟ್ರಾನ್ಸ್ ಅನ್ನ ಇದು ಶೇರ್ ಮಾಡಿದ್ರೆ ಆಪೋಸಿಟ್ 3 ಬಾಂಡ್ಸ್ ಅನ್ನ ಮಾಡಬಹುದು. ಫೋರ್ತ್ ಎಲೆಕ್ಟ್ರಾನ್ ನೀವು ಐದರ್ ಹಿಯರ್, ಹಿಯರ್ ಆರ್ ಹಿಯರ್ ಎಲ್ಲಾದ್ರೂ ಇಡಬಹುದು. ಬಟ್ ಎಲ್ಲಾದ್ರೂ ಒಂದು ಜಾಗದಲ್ಲಿ ನೀವು ಇಡಬೇಕಾಗುತ್ತೆ. ನೆಕ್ಸ್ಟ್ ಈ ಕಾರ್ಬನ್ಗೂ ಕೂಡ ನೋಡಿ 3 ಎಲೆಕ್ಟ್ರಾನ್ ಇದು ಶೇರ್ ಮಾಡ್ತಾ ಇದೆ ಅಂದ್ರೆ ಈ ಕಾರ್ಬನ್ ಕೂಡ ಶೇರ್ ಮಾಡಬೇಕು. ನೋಡಿ, ಟ್ರಿಪಲ್ ಬಾಂಡ್ 1, 2, 3. ಇಲ್ಲಿ ಬಾಂಡ್ ಬರೆಯೋದು ಬೇಡ, ಬಿಕಾಸ್ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಿದ್ದೀರಾ. ಈ ಕಾರ್ಬನ್ಗೆ 4 ಆಗಿದೆ, ಇದಕ್ಕೆ 3 ಆಗಿದೆ. ನೆಕ್ಸ್ಟ್ 1 ಲೆಫ್ಟ್ ವಿತ್ 1, 4. ನೆಕ್ಸ್ಟ್ ಇದಕ್ಕೆ ನೋಡಿ 1, 2, 3, 4. ಸೊ ಕಾರ್ಬನ್ ಸ್ಯಾಟಿಸ್ಫೈ ಆಗಿದೆ. ಈಗ ನೋಡಿ, ರೈಟ್ ಹೈಡ್ರೋಜನ್. ಹೈಡ್ರೋಜನ್ ಬರೀಬೇಕಾದ್ರೆ ಜಸ್ಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇಂಟು ಮಾರ್ಕ್ ಹಾಕೊಳ್ಳಿ, ಯಾವ್ದಾದ್ರು ಹಾಕೊಳ್ಳಿ. ಬಟ್ ಎರಡು ಕೂಡ ಎಲೆಕ್ಟ್ರಾನ್ ಅನ್ನ ಡಿಫ್ರೆಂಟ್ ಆಗಿ ತೋರಿಸಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಪ್ರೋಪೈನ್? ಎಷ್ಟು ಕಾರ್ಬನ್ ಇದೆ, C3. H ಹೈಡ್ರೋಜನ್ ಇದೆ, H4. C3H4 ಇಸ್ ದ ಫಾರ್ಮುಲಾ ಫಾರ್ ಪ್ರೋಪೈನ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್. ಈ ರೀತಿ ನೀವೇನ್ ಮಾಡಬಹುದು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೀಬಹುದು. ಕ್ಲಿಯರ್ ಆಯ್ತು ಅಲ್ವಾ? ಫೈನ್. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ನೌ ಅವರ್ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ವಿ ಹ್ಯಾವ್ ಟು ಲರ್ನ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಯಾರೆಲ್ಲ ಮ್ಯಾಮ್ ಪಾಸಿಂಗ್ ಮಾರ್ಕ್ಸ್ ಅಂತ ಕೇಳ್ತಾ ಇದ್ದೀರಾ, ಈ ಪಾಸಿಂಗ್ ಮಾರ್ಕ್ಸ್ ಬಂದು ನಿಮಗೆ 80ಗೆ 28 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. 80ಗೆ 28 ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಪಾಸಿಂಗ್ಗೆ ಕ್ವಾಲಿಫೈ ನೀವು. ಅರ್ಥ ಆಗ್ತಿದ್ಯಾ? 80ಗೆ 28 ಮಾರ್ಕ್ಸ್ ನ ಡೆಫಿನೆಟ್ಲಿ ನೀವೇನ್ ಮಾಡಬೇಕು, ಸ್ಕೋರ್ ಮಾಡಲೇಬೇಕು. ರೈಟ್. ಸೊ ನೆಕ್ಸ್ಟ್ ನೋಡಿ, ಈಗ ನೋಡ್ತಾ ಬರೋಣ. ನೆಕ್ಸ್ಟ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಬರೋಣ. ಈಗ ಡಿಫ್ರೆನ್ಸಸ್ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದಷ್ಟು ಡಿಫ್ರೆನ್ಸ್ ಗಳಿದೆ, ನೋಡ್ತಾ ಬರೋಣ. ಒನ್ ಈಸ್ AC ಡೈನಮೋ ಅಂಡ್ DC ಡೈನಮೋ. AC ಡೈನಮೋ, DC ಡೈನಮೋ. AC ಡೈನಮೋ ಏನ್ ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ಆಲ್ಟರ್ನೇಟಿಂಗ್ ಕರೆಂಟ್. DC ಡೈನಮೋ ಏನ್ ಮಾಡುತ್ತೆ, ಪ್ರೊಡ್ಯೂಸಸ್ ಡೈರೆಕ್ಟ್ ಕರೆಂಟ್. DC ಅಂದ್ರೆ ಡೈರೆಕ್ಟ್ ಕರೆಂಟ್. ನೆಕ್ಸ್ಟ್ AC ಡೈನಮೋದಲ್ಲಿ ಆರ್ಮೆಚೂರ್ ರೊಟೇಟ್ಸ್ ವಿತ್ ದ ಸ್ಲಿಪ್ ರಿಂಗ್ಸ್. DC ಡೈನಮೋನಲ್ಲಿ ಆರ್ಮೆಚೂರ್ ರೊಟೇಟ್ಸ್ ವಿತ್ ದ ಸ್ಪ್ಲಿಟ್ ರಿಂಗ್ಸ್. ನೆಕ್ಸ್ಟ್ AC ಡೈನಮೋದಲ್ಲಿ ಏನಾಗುತ್ತೆ, ಡೈರೆಕ್ಷನ್ ಆಫ್ ದ ಕರೆಂಟ್ ಚೇಂಜಸ್ ಇನ್ ಎವ್ರಿ ಹಾಫ್ ರೆವಲ್ಯೂಷನ್. ಬಟ್ ಇನ್ DC ಡೈನಮೋ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಡಸ್ ನಾಟ್ ಚೇಂಜ್. ನೋಡಿ, ಇಲ್ಲಿ ಡಯಾಗ್ರಾಮ್ ಬರುತ್ತೆ ನಿಮ್ಗೆ, ಮೋಟಾರ್ ಅಥವಾ ಜನರೇಟರ್ ರಿಲೇಟೆಡ್ ಡಯಾಗ್ರಾಮ್ ಇರುತ್ತೆ. 100% ಇಂಪಾರ್ಟೆಂಟ್ ಡಯಾಗ್ರಾಮ್ ನಿಮ್ಗದು 3 ಮಾರ್ಕ್ಸ್ಗೆ ಕೇಳ್ತಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಿಮ್ಮಲ್ಲಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಈ ಮೋಟರ್ ಮತ್ತೆ ಜನರೇಟರ್ ಈ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಓಕೆನಾ? ಸೊ ನೀವು ಕಲ್ತ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಲಾಸ್ ಇರಲ್ಲ. ಡೆಫಿನೆಟ್ಲಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಕೊರೋಷನ್ ಮತ್ತೆ ರ್ಯಾನ್ಸಿಡಿಟಿ. ಇದು ಕೂಡ ನೋಡಿ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ವಾಟ್ ಈಸ್ ಕೊರೋಷನ್ ಆರ್ ಹೌ ಕ್ಯಾನ್ ಸಿಲ್ವರ್ ಗೆಟ್ ಕೊರೋಡೆಡ್, ಹೌ ಡಸ್ ದ ಕಾಪರ್ ಗೆಟ್ ಕೊರೋಡೆಡ್, ಈ ರೀತಿ ಕೇಳ್ತಾರೆ. ಕೊರೋಷನ್ ಮತ್ತೆ ರ್ಯಾನ್ಸಿಡಿಟಿ. ಕೊರೋಷನ್ ಏನಾಗುತ್ತೆ, ಇಟ್ ಇಸ್ ಅ ಸ್ಲೋ ಪ್ರೋಸೆಸ್. ಇಟ್ ಇಸ್ ಅ ಸ್ಲೋ ಪ್ರೋಸೆಸ್. ಏನಾಗುತ್ತೆ, ಮೆಟಲ್ಸ್ ಗೆಟ್ ಡಿಸ್ಟ್ರಕ್ಟೆಡ್ ಅಂತ ಹೇಳ್ತೀವಿ. ಅವ್ರು ನೀವು ಹೀಗೂ ಬರಿಬಹುದು, ಮೆಟಲ್ಸ್ ಆರ್ ಅಟ್ಯಾಕ್ಡ್ ಬೈ ಏರ್
moisture. ನೋಡಿ, metals are attacked by air, moisture and acid. Metals are attacked by air, moisture and acid. As a result of it ಏನಾಗುತ್ತೆ, metals get damaged. Basically metal damage ಆಗ್ತಾ ಇರೋದನ್ನ ನಾವು corrosion ಅಂತ ಹೇಳಿ ಕರಿತೀವಿ. Example, rusting of iron is an example for corrosion. Here ಆಯ್ತು ಅಲ್ವಾ? Next. Okay. ಸೊ ಗೌತಮ್ PDF ಕೇಳ್ತಾ ಇದ್ರೆ ಡೆಫಿನೆಟ್ಲಿ PDF ಅನ್ನ ನಾನು ಇದೇ ಒಂದು ಚಾನೆಲ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಗೌತಮ್. ನೆಕ್ಸ್ಟ್, ರಾನ್ಸಿಡಿಟಿ ಇದೆ ನೋಡಿ. ದ ಪ್ರೋಸೆಸ್ ಆಫ್ ಆಕ್ಸಿಡೇಷನ್ ಆಫ್ ಆಯಿಲ್ಸ್ ವಿಚ್ ಪ್ರೊಡ್ಯೂಸಸ್ ದ ಫೌಲ್ ಸ್ಮೆಲ್. ಬ್ಯಾಡ್ ಸ್ಮೆಲ್ ಮತ್ತೆ ಬ್ಯಾಡ್ ಟೇಸ್ಟ್ ರಿಲೀಸ್ ಆದ್ರೆ we will call that as rancidity. The process of oxidation of oils. Oxidation of oils ಅನ್ನು ಏನಂತ ಕರಿತೀವಿ? We will call it as rancidity. Example, oxidation of oils and fats. ಹೇಗೆ ಪ್ರಿವೆಂಟ್ ಮಾಡಬಹುದು ರ್ಯಾನ್ಸಿಡಿಟಿನ? ಬೈ ಫ್ಲಶಿಂಗ್ ದ ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ಅನ್ನ ಫ್ಲಶ್ ಮಾಡಿದ್ರೆ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡಬಹುದು. ಆರ್ ಯು ಕ್ಯಾನ್ ಆಲ್ಸೋ ಆಡ್ ಆಂಟಿ ಆಕ್ಸಿಡೆಂಟ್ಸ್. ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಆಡ್ ಮಾಡೋದ್ರಿಂದ ಏನ್ ಮಾಡಬಹುದು? ವಿ ಕ್ಯಾನ್ ಆಲ್ಸೋ ಪ್ರಿವೆಂಟ್ ದ ರ್ಯಾನ್ಸಿಡಿಟಿ. ಆಂಟಿ ಆಕ್ಸಿಡೆಂಟ್ಸ್ ಅನ್ನ ನಾವು ಆಡ್ ಮಾಡಬಹುದು. ಓಕೆನಾ? ನೆಕ್ಸ್ಟ್, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ನಿಮ್ಗೆ ಎಕ್ಸಾಂಪಲ್ ನ ಕೇಳಿ ಹೇಳ್ತಾರೆ. ವಾಟ್ ಈಸ್ ಎಕ್ಸೋಥರ್ಮಿಕ್, ವಾಟ್ ಈಸ್ ಎಂಡೋಥರ್ಮಿಕ್? The reaction in which heat is liberated ಅಥವಾ produced. Heat liberate ಆಗ್ತಾ ಇದ್ರೆ, produce ಆಗ್ತಿದ್ರೆ, we call it as exothermic reaction. If the reaction in which the heat is absorbed, heat absorb ಆಗ್ತಾ ಇದ್ರೆ, we will call that as endothermic. Example ನೋಡಿ, ನಿಮ್ಗೆ all decomposition reactions. Decomposition reactions ಇದೆ ಅಲ್ವಾ? All the decomposition reactions are the examples for what? Exothermic. Sorry, endothermic. All the decomposition reactions are examples for endothermic. Okay na? Next, what is the difference between motor and dynamo? Motor gu dynamo gu difference anta ಗೊತ್ತಿರಬೇಕು. Okay, right. ಕೇಳಿಸ್ಕೊಳ್ಳಿ. So motor gu dynamo gu ಏನ್ ಡಿಫರೆನ್ಸ್ ಇದೆ? The motor, it is a device which converts electrical energy into mechanical energy. Dynamo ಏನ್ ಮಾಡುತ್ತೆ? It is a device which converts mechanical energy into electrical. ಅರ್ಥ ಆಯ್ತಲ್ಲ? ಇದು ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್, ಇದು ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್. ನೆಕ್ಸ್ಟ್, ಮೋಟರ್ ಏನ್ ಮಾಡುತ್ತೆ? ಇಟ್ ಯೂಸಸ್ ಎಲೆಕ್ಟ್ರಿಸಿಟಿ. ಡೈನಮೋ ಏನ್ ಮಾಡುತ್ತೆ? ಇಟ್ ಜನರೇಟ್ ಎಲೆಕ್ಟ್ರಿಸಿಟಿ. ಮೋಟರ್ ಏನ್ ಮಾಡುತ್ತೆ? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. whereas dynamo works on the principle of Fleming's right hand rule. Okay, so motor generator ಮತ್ತೆ ಹೇಳ್ತಾ ಇದೀನಿ ನಿಮಗೆ, ಇದಕ್ಕೆ ರಿಲೇಟೆಡ್ ಕ್ವೆಶ್ಚನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆನಾ? ಸೊ ಹೌ ಮೆನಿ ಆಫ್ ಯು ಡೋಂಟ್ ನೋ ಟು ರೈಟ್ ಎ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್? ಎಷ್ಟು ಜನಕ್ಕೆ ಹಾರ್ಟ್ ಗೊತ್ತಿಲ್ಲ? ದಯವಿಟ್ಟು ಯಾರ್ಯಾರಿಗೆ ಹಾರ್ಟ್ ಗೊತ್ತಿಲ್ಲ ಜಸ್ಟ್ ಒಂದು ಬುಕ್ ನ ತೆಗೆದು ಕೈಲಿ ಇಟ್ಕೊಳ್ಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ. ಹೌ ಮೆನಿ ಆಫ್ ಯು ಡೋಂಟ್ ನೋ ಹೌ ಟು ರೈಟ್ ದ ಹ್ಯೂಮನ್ ಹಾರ್ಟ್ ನೀಟ್ಲಿ? ಟೇಕ್ ಅ ಬುಕ್ ಅಂಡ್ ಕೀಪ್ ಇಟ್ ಇನ್ ಯೋರ್ ಹ್ಯಾಂಡ್. ಐ ವಿಲ್ ಟೀಚ್ ಯು ದ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ರೈಟ್ ನೌ. ಪ್ಲೀಸ್ ಟೇಕ್ ಯೋರ್ ಬುಕ್. ನಾನು ನಿಮಗೆ ಬ್ರೈನ್ ಮತ್ತೆ ಹಾರ್ಟ್ ಎರಡು ಹೇಳ್ಕೊಡ್ತೀನಿ ಈಗ. 4 ಮಾರ್ಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ನಾಳೆ ಎಕ್ಸಾಮ್ ಅಲ್ಲಿ ಲಾಸ್ ಮಾಡ್ಕೋಬೇಡಿ. ಓಕೆ, ರಾಜೇಶ್ ಕುಮಾರ್, ಸೈನ್ಸ್ ಐ ಹ್ಯಾವ್ ನೋ ಐಡಿಯಾ ಆಫ್, ಜಸ್ಟ್ ಪಾಸ್ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ. ರಾಜೇಶ್, ಡು ನಾಟ್ ಲೂಸ್ ದ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್. ದೇರ್ ಈಸ್ 20+ days ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಸೊ ಇದು ಫೈನಲ್ ಎಕ್ಸಾಮ್ ಅಲ್ಲ, ಸ್ಟೇಟ್ ಪ್ರಿಪರೇಟರಿ. ಇಟ್ಸ್ ಜಸ್ಟ್ ಅನ್ ಅಟೆಂಪ್ಟ್ ದಟ್ you are facing for your upcoming examination. Okay, so definitely Rajesh, you can score good marks. Okay, right? Okay, ಈಗ ಬ್ರೈನ್ ಮತ್ತೆ ಹಾರ್ಟ್ ಅನ್ನ ಹೇಳ್ಕೊಡ್ತೀನಿ. ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆ ಅದನ್ನ ಫಾಲೋ ಮಾಡ್ತಾ ಬನ್ನಿ. ಓಕೆ, ಐ ಥಿಂಕ್ ನಿಮ್ಗೀಗ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ, ರೈಟ್? ಸೊ ರೆಡಿ? ಸೊ ನಾವಿವಾಗ ಹಾರ್ಟ್ ಬರೆಯೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದ ಹ್ಯೂಮನ್ ಹಾರ್ಟ್. ಫಸ್ಟ್, ಯಾವಾಗ್ಲೂ ಲೋವರ್ ಬೇಸ್ ಅನ್ನ ನೀವು ತಗೊಳ್ಬೇಕು. ಲೋವರ್ ಬೇಸ್,
ಬೋರ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್. ನೋಡಿ ಪೆನ್ಸಿಲ್ ತಗೊಂಡು ನೀಟಾಗಿ ನಾನು ಹೇಳ್ದಂಗೆ ಬರೀರಿ. ಫಸ್ಟ್ ನೋಡಿ ಈ ರೀತಿ ಲೋವರ್ ಬೇಸ್ ಅನ್ನ ಬರ್ಕೊಳ್ಳಿ. ಕಂಪ್ಲೀಟ್ ಆಯ್ತಾ? ನಾನು ನಿಮ್ ಜೊತೆ ಮಾತಾಡ್ತಾ ಬರೆಸ್ತೀನಿ. ಓಕೆನಾ? ಕಂಪ್ಲೀಟ್ ಆಯ್ತಲ್ಲ? ಎಸ್ ಬೇಗ ಬೇಗ. ಓಕೆನಾ? ಲೋವರ್ ಪೋರ್ಷನ್ ಅನ್ನ ಬರ್ಕೊಳ್ಳಿ. ಲೋವರ್ ಪೋರ್ಷನ್ ಬರೆದ ನಂತರ ನೋಡಿ ಇದನ್ನೇ ಫಾಲೋ ಮಾಡ್ಬೇಕು. ಈ ರೀತಿ ಫಾಲೋ ಮಾಡಿ. ಬ್ಲ್ಯಾಕ್ ಬೋರ್ಡ್ ಅಲ್ಲಾದ್ರೆ ಇನ್ನೂ ಕ್ಲಿಯರ್ ಆಗಿ ಬರಿತೀನಿ, ಬಟ್ ಇದು ರೈಟಿಂಗ್ ಬೋರ್ಡ್ ಸ್ಲಿಪ್ ಆಗುತ್ತೆ. ಬಟ್ ನೋ ಪ್ರಾಬ್ಲಮ್, ನಾನು ನಿಮಗೆ ಆದಷ್ಟು ಫುಲ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಕ್ಕೆ ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಮಾಡಿ ಈ ರೀತಿ. ಕಂಪ್ಲೀಟ್ ಆಯ್ತಲ್ವಾ ಇಷ್ಟು? ಯು ಆಲ್ ಹ್ಯಾವ್ ಕಂಪ್ಲೀಟೆಡ್ ಸೋ ಮಚ್? ಎಸ್. ನನ್ನ ಜೊತೆನೆ ಬರಿತಾ ಬನ್ನಿ. 4 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಲಾಸ್ ಮಾಡ್ಕೋಬೇಡಿ. ಓಕೆ ಫೈನ್. ಸೊ ಇದಾದ ನಂತರ ರೈಟ್ ಬರ್ಕೊಳ್ತಾ ಇದ್ರಲ್ವಾ? ರೈಟ್. ಸೊ ನೆಕ್ಸ್ಟ್ ನೋಡಿ, ಈಗ ನಾನು ಏನ್ ಹೇಳ್ತೀನಿ ಅದನ್ನ ಹಾಗೆ ಫಾಲೋ ಮಾಡಿ ಎಕ್ಸಾಮ್ ಅಲ್ಲಿ. ಇದಾದ ತಕ್ಷಣ ನೀವು ನೋಡಿ ಈ ಪಾರ್ಟ್ ಅನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ಪಾರ್ಟ್ ಅನ್ನ ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಕಂಪ್ಲೀಟೆಡಾ? ಸೊ ಈ ತರ ಎಕ್ಸ್ಟೆಂಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಮಿಡಲ್ ಪಾರ್ಟ್ ಅಲ್ಲಿ ಈ ಒಂದು ರೀಸನ್ ಇದೆಯಲ್ಲ, ಈ ನೋಡಿ ಈ ರೀತಿ ವಿ ಶೇಪ್ ಅಲ್ಲಿ ಈ ಎಕ್ಸ್ಟೆಂಡ್, ಈ ಶೇಪ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೇ ಸ್ಟೆಪ್ ಅನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ನೀಟಾಗಿ ಬರಿಬಹುದು. ಬಟ್ ನಾನು ಏನ್ ಸ್ಟೆಪ್ ಈಗ ಹೇಳ್ಕೊಡ್ತಾ ಇದೀನಿ ಅದನ್ನ ಮತ್ತೆ ನೀವು ಕೂತ್ಕೊಂಡು ಬೆಳಗ್ಗೆ ಪ್ರಾಕ್ಟೀಸ್ ಮಾಡಬೇಕು, ಒಂದು 2 ಟೈಮ್ಸ್ ಅಟ್ ಲೀಸ್ಟ್. ಓಕೆ ಆಯ್ತು ಅಂತ ಅನ್ಕೋತೀನಿ. ನೋಡಿ ಇದಾದ ನಂತರ ಇದನ್ನ ಈ ರೀತಿ ಜಸ್ಟ್ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಲ್ಲ? ರೈಟ್, ಬೆಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇದಾದ ನಂತರ ನೆಕ್ಸ್ಟ್ ನೋಡಿ ಇದನ್ನ ರೈಟ್ ಸೈಡ್ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ಎಷ್ಟುವರೆಗೂ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ನೋಡಿ ಈ ಹೈಟ್ ಇದೆಲ್ಲ, ಇದ್ರ ಹೈಟ್ ವರೆಗೂ ಎಕ್ಸ್ಟೆಂಡ್ ಮಾಡಿ. ಲೈನ್ ಹಾಕೋದ್ ಬೇಡ, ಜಸ್ಟ್ ನಾನು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ನೋಡಿ ಇದ್ರ ಹೈಟು ಸೇಮ್ ಇರಬೇಕು. ಓಕೆ, ಆಗ ನಿಮ್ಗೆ ಡಯಾಗ್ರಾಮ್ ತುಂಬಾ ನೀಟಾಗಿ ಕಾಣುತ್ತೆ. ಕ್ಲಿಯರ್ ಆಯ್ತಲ್ವಾ? ಡನ್ ಡನ್, ವೆರಿ ಗುಡ್ ವೆರಿ ಗುಡ್. ನೋಡಿ ನೆಕ್ಸ್ಟ್, ಈಗ ಈ ಎರಡರ ಮಧ್ಯೆ, ಇದು ಮತ್ತೆ ಇದ್ರ ಮಧ್ಯೆ ಜಸ್ಟ್ ಒಂದು ಸ್ಮಾಲ್ ಡಾಟ್ ಇಟ್ಕೊಳ್ಳಿ. ಮಿಡಲ್ ಅಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ. ಡಾಟ್ ಇಟ್ಕೊಂಡ ನಂತರ ನೀವೇನ್ ಮಾಡ್ಬೇಕು ನೋಡಿ, ಇದನ್ನ ರೈಟ್ ಸೈಡ್ ಏನ್ ಬೆಂಡ್ ಮಾಡಿದೀರಾ ಇದು ಎಷ್ಟಿದೆಯೋ ಅದರ ಅರ್ಧದಷ್ಟು ಹಾಫ್ ಏನ್ ಮಾಡಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಇಲ್ಲಿವರೆಗೂ ಎಲ್ಲರೂ ಬರೀತೀರಾ ಡಯಾಗ್ರಾಮ್, ಹಾರ್ಟ್ ನ 100% ಇಲ್ಲಿವರೆಗೂ ಪಕ್ಕಾ ಬರೀತೀರಾ. ಬಟ್ ಇದಾದ್ಮೇಲೆ ಏನ್ ಮಾಡ್ತೀರಾ, ಮಿಸ್ಟೇಕ್ ಮಾಡ್ಬಿಡ್ತೀರಾ. ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಏನ್ ಮಾಡ್ಬೇಕು ಇಲ್ಲಿ ಎಕ್ಸಾಕ್ಟ್ಲಿ ಅಂತ ಹೇಳ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ರೈಟ್. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಈ ಕಾರ್ನರ್ ಇದೆ ಅಲ್ವಾ, ಈ ಕಾರ್ನರ್ಗೆ ನೋಡಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಇದಾಗ್ತಾ ಇದ್ದಂಗೆ ಈ ಕಾರ್ನರ್ ಅಲ್ಲಿ ಅಯೋರ್ಟಾನ ಬರ್ಕೊಳ್ಳಿ. ಅಯೋರ್ಟಾ ಲಾಕ್ ಆಗೋಗಿದೆ, ಜಸ್ಟ್ ಮತ್ತೆ ಡ್ರಾ ಮಾಡ್ತೀನಿ. ಪೆನ್ ಅಲ್ಲಿ ಸ್ವಲ್ಪ ಇರೇಸ್ ಮಾಡಕ್ ಆಗೋದಿಲ್ಲ, ಹಾಗೆ ಜಸ್ಟ್ ಟಚ್ ಮಾಡಿದ್ರೆ ಫುಲ್ ಹೊಟ್ಟೋಗುತ್ತೆ. ಜಸ್ಟ್ ಅರ್ಧದಷ್ಟು ಆದ ನಂತರ ಅಯೋರ್ಟಾ, ಅಯೋರ್ಟಾನ ಒಂದು ಪೈಪ್ ರೀತಿ. ಓಕೆ, ನೋಡಿ ಈ ಪೈಪ್ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇದ್ರ ಪಕ್ಕದಲ್ಲಿ ಒಂದು ಬರ್ಕೊಳ್ಳಿ ಈ ರೀತಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನು ಮಾಡ್ತೀರಾ. ನೆಕ್ಸ್ಟ್ ಸೆಕ್ಷನ್ ಇದೆಯಲ್ಲ, ನೆಕ್ಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ ನೀವು ಮಾಡ್ತಿದ್ದೀರಲ್ಲ ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಈ ಒಂದು ಕರ್ವ್ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ
ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮೇಲೆ ಮಾಡ್ಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ, ಇದಾದ ತಕ್ಷಣ ನೋಡಿ ಈ ಲೈನ್ ಇದೆಲ್ಲ ಎಡ್ಜ್ ಲೈನ್ ಅನ್ನ ಸ್ವಲ್ಪ ಮೇಲ್ ಹೋಗಿ ತಗೊಳ್ಳಿ ಮೇಲೆ. ಯಾಕೆ ಅಂದ್ರೆ ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನೆಕವ ಬರುತ್ತೆ ಮುಂದೆ. ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನೆಕವ ನಿಮ್ಗೆ ಅಲ್ಲಿ ಕ್ಲಾಶ್ ಆದ್ರೆ ನಿಮ್ ಡ್ರಾಯಿಂಗ್ ನೀಟಾಗಿ ಕಾಣಲ್ಲ ಅಂಡ್ ತಪ್ಪು ಕೂಡ ಆಗ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಮೇಲೆ ಹೋಗಿ ಏನ್ ಮಾಡಿ ಇದನ್ನ ಬೆಂಡ್ ಮಾಡಿ. ಆಯ್ತು ಅನ್ಕೋತೀನಿ. ರೈಟ್, ಬರಿತಾ ಇದ್ದೀರಾ ಅಲ್ವಾ ನನ್ನ ಜೊತೆನೆ? ಎಸ್. ನೆಕ್ಸ್ಟ್ ಇದಾದ್ಮೇಲೆ ನೋಡಿ ಇದೇನಿದೆ ಅಲ್ವಾ, ಈ ಪೈಪ್ ಏನಿದೆ ಅಲ್ವಾ ನೋಡಿ, ಇದೇ ಹೈಟ್ಗೆ ಬನ್ನಿ. ಬಂದು ಜಸ್ಟ್ ಇಲ್ಲಿಂದ ಬನ್ನಿ. ಎಲ್ಲಿವರೆಗೂ ಬರ್ಬೇಕು ಮ್ಯಾಮ್? ನೋಡಿ ಇದನ್ನ ಎಲ್ಲಿಂದ ಎಕ್ಸ್ಟೆಂಡ್ ಮಾಡಿರ್ತೀರಾ ಅಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ. ಜಸ್ಟ್ ಅದೊಂದು ಐಡಿಯಾ ನಿಮ್ಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಾ ಅಲ್ಲಿಗೆ. ಓಕೆ, ವೆರಿ ಗುಡ್. ಐ ಥಿಂಕ್ ಕಿಶೋರ್ ಕಂಪ್ಲೀಟ್ ಮಾಡಿದೀನಿ ಮ್ಯಾಮ್ ಅಂತ ನೀವು ಮೆನ್ಷನ್ ಮಾಡ್ತಾ ಇದ್ರೆ ವೆರಿ ಗುಡ್ ಕಿಶೋರ್, ವೆರಿ ಗುಡ್ ವೆರಿ ಗುಡ್. ಓಕೆನಾ? ರೈಟ್. ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಇದಾದ್ಮೇಲೆ ನಾವ್ ಇಟ್ಸ್ ಟೈಮ್ ಟು ರೈಟ್ ದ ಸುಪೀರಿಯರ್ ವೆನೆಕವ ಅಂಡ್ ಇನ್ಫೀರಿಯರ್ ವೆನೆಕವ. ಇದನ್ನ ಬರ್ಕೊಂಡ ತಕ್ಷಣ ನೆಕ್ಸ್ಟ್ ನೋಡಿ ಈಗ ಇದೇ ಹೈಟ್ಗೆ ನೋಡಿ, ಇದೇ ಹೈಟ್ಗೆ ಜಸ್ಟ್ ಡಾಟ್ ಇಟ್ಕೊಂಬನ್ನಿ, ಆಮೇಲೆ ಬೇಕಾದ್ರೆ ಇರೇಸ್ ಮಾಡ್ಕೊಳ್ಳಿ. ಇದೇ ಹೈಟ್ಗೆ ನೀವೇನ್ ಮಾಡ್ಬೇಕು, ವಿನೆಕವ ಬರ್ಕೋಬೇಕು. ವಿನೆಕವ ವಿನೆಕವ ಬರ್ಕೊಳ್ಳಿ. ನಿಮ್ ಮೈಂಡ್ ಅಲ್ಲಿ ಏನಿರ್ಬೇಕು ಅಂದ್ರೆ ಒಂದ್ ಇಟ್ಕೊಳ್ಳಿ, ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು ಅಂದ್ರೆ ಈ ಲೈನ್ ಏನ್ ನೀವು ನೋಡಿ ಇಲ್ಲಿ ನಾನು ಈಗ ಶೇಡ್ ಮಾಡ್ತಾ ಹೋಗ್ತೀನಿ. ಈ ಲೈನ್ ಇದೆ ಅಲ್ಲ, ಈ ಲೈನ್ ನೀವೇನ್ ಹಾಕ್ತಿರಲ್ವಾ, ಈ ಲೈನ್ ಇದೆ ಅಲ್ಲ, ಈ ಲೈನು ಹೀಗ್ ಬಂದಂತ ಲೈನು, ಹೀಗ್ ಬಂದಂತ ಲೈನು ಇದೇ ರೀತಿ ಹೊರಗಡೆ ಬರ್ಬೇಕು. ಓಕೆ, ಈ ಒಂದು ಈ ಪೋರ್ಷನ್ ಇದೆಯಲ್ಲ, ಇದಕ್ಕೆ ಇದು ಏನಾಗಬಾರ್ದು, ಯಾವುದೇ ರೀತಿ ಕ್ಲಾಶ್ ಆಗ್ಬಾರ್ದು. ಕ್ಲಾಶ್ ಆದ್ರೆ ತಪ್ಪಾಗ್ಬಿಡುತ್ತೆ. ಸೊ ಕ್ಲಾಶ್ ಆಗ್ಬಾರ್ದು, ಅರ್ಥ ಆಯ್ತಾ? ಕ್ಲಾಶ್ ಆಗದೆ ಇರೋ ಹಾಗೆ ಬರ್ಕೋಬೇಕು ನೀವು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೋಡಿ ವಿನೆಕವ ಆಯ್ತು, ಇದನ್ನ ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದನ್ನ ನೋಡಿ ಇವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನೋಡಿ, ಇಲ್ಲಿ ಇದನ್ನ ಹೀಗ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ, ಜಸ್ಟ್ ಗೋ ಫ್ರಂಟ್, ಕಮ್ ಡೌನ್, ಕಮ್ ಅಪ್ ಅಷ್ಟೇ. ಪೈಪ್ ಆಲ್ರೆಡಿ ಇಲ್ಲಿತ್ತು, ಗೋ ಫಾರ್ವರ್ಡ್, ಕಮ್ ಡೌನ್, ಕಮ್ ಅಪ್ ಅಷ್ಟೇ. ಓಕೆನಾ? ರೈಟ್. ಸೊ ಬ್ರೈನ್ ಕೂಡ ಹೇಳ್ಕೊಡ್ತೀನಿ, ಜಸ್ಟ್ ವೇಟ್ ಮಾಡಿ, ಹಾರ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, ಬ್ರೈನ್ ಹೇಳ್ಕೊಡ್ತೀನಿ. ಅರ್ಥ ಆಯ್ತಲ್ವಾ? ಸೊ ನೋಡಿ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನೀವು ಏನಾಯ್ತು, ಇಲ್ಲಿವರೆಗೂ ಬಂತು ಅಲ್ವಾ? ಸೊ ಅದನ್ನ ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ರೈಟ್. ನೋಡಿ ಈಗ ಈ ಒಂದು ಹಾರ್ಟ್ ನ ನೋಡಿದ್ರೆ ಓಪನ್ ಆಗಿರೋ ತರ ಕಾಣಿಸ್ತಾ ಇದೆ. ಸೊ ಯು ನೀಡ್ ಟು ಕ್ಲೋಸ್ ಇಟ್. ಆಯ್ತನಾ? ಕ್ಲೋಸ್ ಮಾಡಬೇಕು. ದಯವಿಟ್ಟು ಅನ್ನೆಸರಿ ಚಾಟಿಂಗ್ ಮಾಡಬೇಡಿ. ದ ರಿಕ್ವೆಸ್ಟ್ ಫ್ರಮ್ ಮೀ. ಒನ್ ಮಿನಿಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ನೋಡಿ ಈಗ ನಾವೇನ್ ಮಾಡೋಣ, ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಈ ರೀತಿ, ದೆನ್ ಇದು ನಿಮ್ಮ ಹಾರ್ಟ್ ಕಂಪ್ಲೀಟ್ ಆಯ್ತು. ಓಕೆನಾ? ರೈಟ್, ಇದು ನಿಮ್ಗೆ ಕಂಪ್ಲೀಟ್ ಆಯ್ತು. ಸೊ ಈಗ ರಿಮೈನಿಂಗ್ ಏನೇನಿದೆ ಅದನ್ನ ಬರೆಯೋಣ ನೋಡಿ. ಈಗ ಇಲ್ಲಿ ನೀವು ಜಸ್ಟ್ ಈ ರೀತಿ ವ್ಯಾಲ್ವ್ ನ ತೋರಿಸಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಪಲ್ಮನರಿ ಆರ್ಟ್ರಿ ಆದ್ಮೇಲೆ ಪಲ್ಮನರಿ ವೇನ್ಗೆ ಈ ರೀತಿ ಚೇಂಬರ್ ನ ಕ್ರಿಯೇಟ್ ಮಾಡಿದ್ರ. ಅಂಡ್ ನೋಡಿ ಇಲ್ಲಿ ಹಾರ್ಟ್ ಅಲ್ಲಿ ಏನಾಗ್ತಾ ಇದೆ ನೋಡಿ, ಬ್ಲಡ್ ಇಲ್ಲೂ ಫ್ಲೋ ಆಗ್ತಾ ಇದೆ, ಬ್ಲಡ್ ನೋಡಿ ಇಲ್ಲೂ ಫ್ಲೋ ಆಗ್ತಾ ಇದೆ, ಅಂಡ್ ಇಲ್ಲಿಂದನೂ ಫ್ಲೋ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ ಈ ಕಡೆಯಿಂದ ಮಾತ್ರ ಫ್ಲೋ ಆಗ್ತಾ ಇದೆ. ಸೊ ಇನ್ನೊಂದು ಪಾತ್ ಕ್ರಿಯೇಟ್ ಮಾಡಬೇಕು ನೀವು. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ಜಸ್ಟ್ ಏನ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ಸೊ ಎಲ್ಲರೂ ರೆಡಿನಾ? ನಾನು ಕ್ವಿಕ್ ಆಗಿ ಈಗ ನಾನು ಏನ್ ಹಾರ್ಟ್ ಬರ್ದಿದ್ದೀನಿ ಅದನ್ನೇ ಕ್ವಿಕ್ ಆಗಿ ವಿತಿನ್ ಅ ಮಿನಿಟ್, 1 ನಿಮಿಷದಲ್ಲಿ ಬರತ್ ತೋರಿಸ್ತೀನಿ. ಯಾಕೆ ಮತ್ತೆ ಬರೀತಿದ್ದೀನಿ ಅಂತಂದ್ರೆ ಯಾವ್ಯಾವ ಸ್ಟೆಪ್ ಆದ್ಮೇಲೆ ಏನೇನ್ ಸ್ಟೆಪ್ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ. ಓಕೆನಾ? ಸರ್ವಮಂಗಲ, ಐ ಥಿಂಕ್ ಒನ್ ಆಫ್ ದ ಸ್ಟೂಡೆಂಟ್ ಇಸ್ ಆಸ್ಕಿಂಗ್ ಅಬೌಟ್ 9.
ಸೊ ನಾಳೆ ಸ್ಟೇಟ್ ಪ್ರಿಪರೇಟರಿ ಕಂಪ್ಲೀಟ್ ಆಗಲಿ 10th ಅವ್ರದ್ದು, ಆಮೇಲೆ 9th ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಫಸ್ಟ್ ನಾವ್ ಏನ್ ಮಾಡಿದ್ವಿ, ಫಸ್ಟ್ ವಿ ಹ್ಯಾವ್ ರಿಟನ್ ದ ಲೋವರ್ ಪಾರ್ಟ್. ನೋಡಿ ಈ ರೀತಿ ಲೋವರ್ ಪಾರ್ಟ್ ಅನ್ನ ಬರ್ಕೊಂಡ್ವಿ. ಓಕೆ, ಫಸ್ಟ್ ನಾವ್ ಏನ್ ಮಾಡಿದ್ವಿ, ಈ ರೀತಿ ಲೋವರ್ ಪಾರ್ಟ್ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಎಕ್ಸಾಮ್ಗೆ ರಿಕಾಲ್ ಮಾಡಿಸ್ತಾ ಇದೀನಿ ನೋಡಿ. ನೆಕ್ಸ್ಟ್ ಈ ಪಾರ್ಟ್ ನ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ನೋಡಿ ಜಸ್ಟ್ ರಫ್ ಆಗಿ ಬರೀತೀನಿ. ನೆಕ್ಸ್ಟ್ ಈ ಪಾರ್ಟ್ಗೆ ಹೋಗ್ಬೇಕು ನೀವು. ಎಕ್ಸಾಮ್ ಅಲ್ಲೂ ಅಷ್ಟು ಹೀಗೆ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ಶೇಪ್ ಹಾಕೊಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ರೈಟ್ ಸೈಡ್ಗೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ನೀವು ಇಲ್ಲೊಂದು ಪೈಪ್ ನ ಬರ್ಕೋಬೇಕು. ಓಕೆ, ಎಷ್ಟು ಉದ್ದ ಇರಬೇಕು ಈ ಪೈಪ್, ಹಾಫ್ ಆಫ್ ದ ಲೆಂತ್. ಓಕೆ, ಆಮೇಲೆ ಇಲ್ಲಿ ಅಯೋರ್ಟಾ ಬರ್ಕೊಳ್ಬೇಕು. ಅಯೋರ್ಟಾ ಆದ್ಮೇಲೆ ನೋಡಿ ಈ ರೀತಿ ಸ್ಕ್ರಾಲ್ ಮಾಡ್ಬೇಕು, ಅದನ್ನ ಹೊರಗಡೆ ಎಕ್ಸ್ಟೆಂಡ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ವಿನೇಕವ ಬರಿಬೇಕು. ಓಕೆ, ಸೊ ವಿನೇಕವ ಆದ ನಂತರ ಏನ್ ಮಾಡ್ತೀರಾ, ಮತ್ತೆ ನೀವು ಇದನ್ನ ಹೊರಗಡೆಗೆ ತಗೊಂಡ್ ಬರ್ತೀರಾ. ಆಮೇಲೆ ಅಪ್ಪರ್ ಪೈಪ್ ನ ಕ್ಲೋಸ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀರಾ, ಇಲ್ಲಿ ಚೇಂಬರ್ ಕ್ಲೋಸ್ ಮಾಡ್ತೀರಾ, ಚೇಂಬರ್ ಕ್ರಿಯೇಟ್ ಮಾಡ್ತೀರಾ. ಇಷ್ಟೇ. ಇದನ್ನ ನೀವು ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ, ಏನಾದ್ಮೇಲೆ ಏನ್ ಬರಿಬೇಕು ಅಷ್ಟೇ. ಯಾವ್ದಾದ್ಮೇಲೆ ಯಾವ್ದು ಬರಿಬೇಕು ಅಂತ ಕರೆಕ್ಟ್ ಆಗಿ ಮೈಂಡ್ ಮ್ಯಾಪ್ ಮಾಡ್ಕೊಬಿಟ್ರೆ ಇಟ್ಸ್ ವೆರಿ ಸಿಂಪಲ್. ಇದೇ ವಿಡಿಯೋನ ಜಸ್ಟ್ ಈ ಕ್ಲಿಪ್ಪಿಂಗ್ ನ ಮತ್ತೆ ನೀವು ನೋಡ್ಬಿಟ್ಟು ಇನ್ನೊಂದ್ಸಲಿ ಬರೆದ್ರೆ ಡೆಫಿನೆಟ್ಲಿ ನೀವು ಎಕ್ಸಾಮ್ ಅಲ್ಲಿ ನಾಳೆ ಬರಿಬಹುದು. 4 ಮಾರ್ಕ್ಗೆ ಆರ್ಟ್ ಕೊಟ್ರೆ 100% 4 on 4 ಸಿಗುತ್ತೆ. ಓಕೆ, ನೆಕ್ಸ್ಟ್ ಲೇಬಲ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಲೇಬ್ಲಿಂಗ್. ಸೊ ಲೇಬ್ಲಿಂಗ್ ಪಾರ್ಟ್ಗೆ ಬಂದಾಗ ಯು ಶುಡ್ ನೋ ಏನಿದೆ. ಫಸ್ಟ್ ಪಲ್ಮನರಿ ಆರ್ಟರಿ, ಪಲ್ಮನರಿ ಆರ್ಟರಿ, ಪಲ್ಮನರಿ ಆರ್ಟರಿ ಬರಿಬೇಕು. ಪಲ್ಮನರಿ ಆರ್ಟರಿ ಆದ ನಂತರ ಏನಾಗಬೇಕು, ಪಲ್ಮನರಿ ವೇನ್. 4 ಮಾರ್ಕ್ಸ್ ತುಂಬಾ ಈಸಿಯಾಗಿ ಬರ್ಬುತ್ತೆ. ಸೊ ಹಾಗಾಗಿ ಡ್ರಾಯಿಂಗ್ಸ್ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ 4 ಮಾರ್ಕ್ ಡಯಾಗ್ರಾಮ್ಗೆ. ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್. ಓಕೆನಾ. ಅದಾದ ನಂತರ ಅಪ್ಪರ್ ಪಾರ್ಟ್. ಅಪ್ಪರ್ ಪಾರ್ಟ್ ಏನಿದೆ, ದಿಸ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ಅಯೋರ್ಟಾ. ವಾಟ್ ಡು ವಿ ಕಾಲ್ ದಿಸ್ ಆಸ್ ಅಯೋರ್ಟಾ. ಓಕೆನಾ. ನೆಕ್ಸ್ಟ್ ನೋಡಿ, ನಿಮ್ಮ ರೈಟ್ ಯಾವಾಗ್ಲೂ ಲೆಫ್ಟ್ ಆಗಿರುತ್ತೆ, ಲೆಫ್ಟ್ ಯಾವಾಗ್ಲೂ ರೈಟ್ ಆಗಿರುತ್ತೆ. ಓಕೆ, ನಿಮ್ಮ ರೈಟ್ ಸೈಡ್ ಇದು, ರೈಟ್ ಯಾವಾಗ್ಲೂ ಲೆಫ್ಟ್ ಆಗಿರುತ್ತೆ. ಈ ಪಾರ್ಟ್ ಏನಾಗಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಲೆಫ್ಟ್ ಏಟ್ರಿಯಂ. ವಾಟ್ ಇಸ್ ಇಟ್ ಕಾಲ್ಡ್ ಆಸ್, ಲೆಫ್ಟ್ ಏಟ್ರಿಯಂ. ನೆಕ್ಸ್ಟ್ ವಾಟ್ ಇಸ್ ದಿಸ್ ಕಾಲ್ಡ್ ಆಸ್, this is called as left ventricle. Left atrium, left ventricle. Okay, ಅದೇ ರೀತಿ this part we will call it as upper vena cava. What is this called as, upper vena cava, upper vena cava. Next ಇದು lower vena cava, lower vena cava. ಸೊ ನಿಮ್ಮ ಲೆಫ್ಟ್ ರೈಟ್ ಆಗಿತ್ತು, ಈಗ ನಿಮ್ಮ ರೈಟ್ ಲೆಫ್ಟ್ ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ನಿಮ್ಮ ಲೆಫ್ಟ್ ಏನಾಗುತ್ತೆ, ರೈಟ್ ಆಗುತ್ತೆ. ದಿಸ್ ಇಸ್ ರೈಟ್, ಇಟ್ ಇಸ್ ರೈಟ್ ಏಟ್ರಿಯಂ, ರೈಟ್ ಏಟ್ರಿಯಂ. ದಿಸ್ ಇಸ್ ರೈಟ್ ರೈಟ್ ವೆಂಟ್ರಿಕಲ್. ರೈಟ್ ವೆಂಟ್ರಿಕಲ್ ಅಂಡ್ ದಿಸ್ ಒನ್ ಈಸ್ ಸೆಪ್ಟಮ್. ಹಾರ್ಟ್ ಏನಾಗುತ್ತೆ, ಒಂದು ಪಾರ್ಟ್ ಹತ್ರ ಡಿವೈಡ್ ಆಗುತ್ತೆ. ಇಸ್ ಕಾಲ್ಡ್ ಅಸ್ ಸೆಪ್ಟಮ್. ಗೈಸ್ ಎಲ್ರಿಗೂ ಬರೆಯಕ್ ಬಂತಾ, ಎಲ್ಲರಿಗೂ ಅರ್ಥ ಆಯ್ತಾ, ರೈಟ್? ಓಕೆ, ಸೊ ಅರ್ಥ ಆಯ್ತು ಅಂದ್ರೆ ನಾವು ಐ ವಿಲ್ ಎಕ್ಸ್ಪ್ಲೇನ್ ಯು ದ ಬ್ರೈನ್. ಸೊ ಯಾಕೆ ಡ್ರಾಯಿಂಗ್ ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ ಅಂದ್ರೆ, ನೀವು ಯಾವ್ದಾದ್ರು ಒಂದು ಪಾಯಿಂಟ್ ನ ಓದೋದ್ ಬಿಟ್ರು ಪರವಾಗಿಲ್ಲ, ಡ್ರಾಯಿಂಗ್ಸ್ ಮಾತ್ರ ಪಕ್ಕಾ ಕಲ್ತ್ಕೊಳ್ಬೇಕು. 100% ಡ್ರಾಯಿಂಗ್ಸ್ ಪಕ್ಕಾ ಕಲ್ತ್ಕೊಂಡ್ರೆ ಏನಾಗುತ್ತೆ, 100% ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. Next, let's go for the brain. So brain, ready na? Are you ready for the brain? Right. So brain ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. Right? brain. So brain ಬರೆಯಕ್ಕೆ ಎಲ್ರಿಗೂ ಶೇಪ್ ಬರಲಿಲ್ಲ ಅಂದ್ರೆ ಟೇಕ್ ಯೋರ್ ಕಂಪಾಸ್ ಆರ್ ಪ್ರೊಟ್ರಾಕ್ಟರ್ ಏನಾದ್ರೂ ತಗೊಳ್ಳಿ. ತಗೊಂಡು ನೀವೇನ್ ಮಾಡ್ಬೇಕು, ಸೆಮಿ ಸರ್ಕಲ್ ಹಾಕ್ಬೇಕು. ಸೆಮಿ ಸರ್ಕಲ್ ನೋಡಿ, ಸೆಮಿ ಸರ್ಕಲ್ ಹಾಕ್ಬೇಕು. ಫ್ರೀ ಹ್ಯಾಂಡ್ ಅಲ್ಲಿ ಬರೆಯಕ್ ಬರ್ಲಿಲ್ಲ ಅಂದ್ರೆ ಪ್ರೊಟ್ರಾಕ್ಟರ್ ತಗೊಳ್ಳಿ. ಓಕೆ, ಸೊ ಪ್ರೊಟ್ರಾಕ್ಟರ್ ಈಸಿಯಾಗಿ ಹಾಕ್ಬೋದು ಅಲ್ವಾ. ಇದನ್ನ ಹಾಕಿದ್ಮೇಲೆ ಹಾಫ್ ಸರ್ಕಲ್ ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಮಧ್ಯಕ್ಕೆ ಬರ್ಲಿ, ಇದು ಕೂಡ ಸ್ವಲ್ಪ ಇಲ್ಲಿ ಹತ್ರಕ್ಕೆ ಬರ್ಲಿ. ಮೇನ್ ಆಗಿ ನೋಡಿ, ಈ ಪಾರ್ಟ್ ಇದೆಲ್ಲ ಲೆಫ್ಟ್, ಒಂದು ಲೆಫ್ಟ್ ಸೈಡ್ ಇದೆ ಅಲ್ವಾ, ಲೆಫ್ಟ್ ಸೈಡ್ ನ ಜಸ್ಟ್ ಮಿಡಲ್ ಅಲ್ಲಿ ತಗೊಂಡ್ ಬನ್ನಿ. ಫಿನಿಶ್ ಆಯ್ತಾ? ಮಿಡಲ್ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಮಿಡಲ್, ಸ್ವಲ್ಪ ಹಿಂದೆ. ಓಕೆ, ಮಿಡಲ್ ತಗೊಂಡ್ ಬನ್ನಿ. ಮಿಡಲ್ ತಂದಾಗ ನೋಡಿ, ಇದನ್ನ ಇದು ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಗೋ 1 2 3. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪಾರ್ಟ್ ನ ಗೋ ಅಪ್ 1 2 3. ಸೊ 3
ಸ್ಟೆಪ್ಸ್ ಮೇಲೆ ಹೋಗ್ಬಿಟ್ಟು ಜಸ್ಟ್ ಈ ರೀತಿ ಸರ್ಕಲ್ ಮಾಡಿ. 3 ಸ್ಟೆಪ್ಸ್ ಮೇಲೆ ಹೋಗಿ ಜಸ್ಟ್ ಸರ್ಕಲ್ ಮಾಡಿ. ಓಕೆ, ಬಂತಲ್ವಾ? ಯು ಆಲ್ ಗಾಟ್ ಇಟ್? So Kishore is still taking the protractor. Fine, Kishore, I'm waiting for you. Done? Kishore is done? Okay, fine. I think the clear I don't go to. Shall I continue? Shall I continue, guys? Shall I continue? I'm waiting for you guys. ಓಕೆ, ಓವರ್. ಫೈನ್. ಈಗ ಏನಾಯ್ತು ನೋಡಿ, ಇಲ್ಲಿಗೆ ಬಂದ್ರಿ ಅಲ್ವಾ? ಅದೇ ರೀತಿ ಏನ್ ಮಾಡಿ, ಜಸ್ಟ್ ಕಮ್ ಡೌನ್ ಹಿಯರ್ ಬಂದು ನೋಡಿ, ಜಸ್ಟ್ ಒಂದು ಮಾರ್ಕ್ ಮಾಡಿ, ಈ ರೀತಿ ಓಪನ್ ಮಾರ್ಕ್ ಮಾಡಿ. ಈ ಮಾರ್ಕ್ ಮಾಡಿದ ಈ ಜಾಗದಲ್ಲಿ ಯು ಹ್ಯಾವ್ ಟು ರೈಟ್ ಸೆರಬೆಲ್ಲಮ್. ವಾಟ್ ಡು ಯು ರೈಟ್? ಯು ವಿಲ್ ರೈಟ್ ಸೆರಬೆಲ್ಲಮ್. ಈಗ ನಾನು ಜಸ್ಟ್ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಫುಲ್ ನನ್ನ ಬ್ರೈನೇ ಹೊಟ್ಟೋಗುತ್ತೆ. ಯಾಕೆ ಅಂದ್ರೆ ಒಂದೇ ಎಕ್ಸ್ಟೆಂಡ್ ಅಲ್ಲಿ ನಾನು ಇಲ್ಲಿ ಮಾಡಿದ್ದೀನಿ ಈ ಪೋರ್ಷನ್ ಅನ್ನ. ನೀವೇನ್ ಮಾಡ್ಬೇಕು, ಆ ಒಂದು ಕೇಸಲ್ಲಿ ಈ ಏರಿಯಾ ಇದೆಯಲ್ವಾ, ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊ. ಓಕೆನಾ? ಜಸ್ಟ್ ನೋಡಿ, ನಾನು ಟಚ್ ಮಾಡಿದೆ, ಅಬ್ಸರ್ವ್ ಮಾಡಿ, ಏರಿಯಾನ ಎಕ್ಸ್ಟೆಂಡ್ ಮಾಡ್ಕೊ. ಫೈನ್, ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ಆಯ್ತಲ್ವಾ? ಇದಾದ್ಮೇಲೆ ನೋಡಿ ಇಲ್ಲಿ ರೈಟ್ ದ ಸೆರಬೆಲ್ಲಮ್. ರೈಟ್ ದ ಸೆರಬೆಲ್ಲಮ್. ಸೆರಬೆಲ್ಲಮ್ ಬರ್ಕೊಳ್ಳಿ. ಓಕೆನಾ? ಸೆರಬೆಲ್ಲಮ್. ಓಕೆ, ನೆಕ್ಸ್ಟ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇದೇ ಸ್ಟೆಪ್ ನ ಫಾಲೋ ಮಾಡಿ. 2 minutes ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ನೋಡಿ, ಈ ಪೋರ್ಷನ್ ಅಲ್ಲಿ ರೈಟ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಗ್ಲ್ಯಾಂಡ್ 1, ಗ್ಲ್ಯಾಂಡ್ 2, ಗ್ಲ್ಯಾಂಡ್ 1 ಅಂಡ್ ಗ್ಲ್ಯಾಂಡ್ 2. ಗ್ಲ್ಯಾಂಡ್ 1, ಗ್ಲ್ಯಾಂಡ್ 2 ಆದ ತಕ್ಷಣ ನೋಡಿ, ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಜಸ್ಟ್ ಗೋ ಡೌನ್ 1, ಗೋ ಡೌನ್ 2 ಅಂಡ್ ಗೋ ಡೌನ್ 3. ಓಕೆನಾ? ಗೋಡನ್ ಅಲ್ಲ ಇದು, ಗೋ ಡೌನ್ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಈ ಒಂದು ಪಾರ್ಟ್ ಇದೆಲ್ಲ, ಈ ಸೆಗ್ಮೆಂಟು, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅಬ್ಸರ್ವ್ ಮಾಡಿ. ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಈ ಕೇಸಲ್ಲಿ ಜಸ್ಟ್ ಡ್ರಾ ಲೈಕ್ ದಿಸ್, ಲೈಕ್ ಅ ರಿವರ್ಸ್ ಕ್ವಶನ್ ಮಾರ್ಕ್. ರಿವರ್ಸ್ ಕ್ವಶನ್ ಮಾರ್ಕ್ ತರ ಡ್ರಾ ಮಾಡಿ. ಓಕೆನಾ? ಡ್ರಾ ಮಾಡಿದ ನಂತರ ನೋಡಿ, ಇಲ್ಲಿ ಎನ್ಕ್ಲೋಸ್ ಮಾಡಿ. ಓಕೆನಾ? ಎನ್ಕ್ಲೋಸ್ ಮಾಡಿದ್ರಲ್ವಾ? ಕಂಪ್ಲೀಟ್ ಆಯ್ತು ಅಲ್ವಾ? ಎನ್ಕ್ಲೋಸ್ ಆದ್ಮೇಲೆ ನೋಡಿ, ಜಸ್ಟ್ ಇಲ್ಲಿ ಒಂದು ಇಂಟು ಮಾರ್ಕ್ ಹಾಕೊಳ್ಳಿ. ಇಂಟು ಮಾರ್ಕ್ ಜಸ್ಟ್ ಏನಂದ್ರೆ, ವಿ ಆರ್ ಗೋಯಿಂಗ್ ಟು ರೈಟ್ ನಾವು ಕೈಟ್. ಕೈಟ್ ನ ಬರೆಯೋಣ. ಓಕೆನಾ? ರೈಟ್ ಮಾಡ್ತೀವಿ ನೋಡಿ, ಡ್ರಾ ಲೈಕ್ ದಿಸ್, ಡ್ರಾ ಲೈಕ್ ದಿಸ್, ಕಮ್ ಡೌನ್. ಅದೇ ರೀತಿ ಡ್ರಾ ಲೈಕ್ ದಿಸ್ ಅಂಡ್ ಕಮ್ ಡೌನ್. ಕಮ್ ಡೌನ್. ಈ ರೀತಿ ಅಡ್ಜಾಯಿನ್ ಮಾಡಿ. ನಾವು ಈಗ ಈ ಇಂಟುನ ಅಡ್ಸ್ಕೊಳ್ಬಹುದು, ಜಸ್ಟ್ ಟು ಗಿವ್ ದ ಶೇಪ್. ಓಕೆನಾ? ರೈಟ್. ಒಂದು ಸ್ವಲ್ಪ ಟಾಪಿಕ್ಸ್ ಅನ್ನ ಬ್ರೈನ್ ಆದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಕ್ಲಾಸ್ ನ ಸ್ಟಾಪ್ ಮಾಡ್ತೀನಿ. ವಿಲ್ ಕಂಟಿನ್ಯೂ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ರೈಟ್. ನೋಡಿ, ಇದಾದ ನಂತರ ನಾವು ಕಂಪ್ಲೀಟ್ ದಿಸ್ ಸೆರಬೆಲ್ಲಮ್. ನೋಡಿ, ಸೆರಬೆಲ್ಲಮ್ ಅಲ್ಲಿ ಇಲ್ಲಿ ಜಸ್ಟ್ ರೈಟ್ ಲೈಕ್ ದಿಸ್, ಲೈಕ್ ಅ ಫ್ಲವರ್. ಫ್ಲವರ್ ನೋಡಿ, ಈ ರೀತಿ ಬರೀರಿ. ಅದಾದ ನಂತರ ಜಸ್ಟ್ ರೈಟ್ ಲೈಕ್ ದಿಸ್, ಲೈಕ್ ಅ ಗ್ರಾಸ್. Your cerebellum is completed. Your cerebellum is completed. Okay, right. Then we'll close this. ನೋಡಿ, ಇಲ್ಲಿ ಕ್ಲೋಸ್ ಮಾಡಿ. Kindly follow what I am telling. We'll discuss the other things later. Kindly follow this. ಓಕೆನಾ? ಇದಾದ ನಂತರ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವೇನ್ ಬರಿಬೇಕು ನೋಡಿ, ಇದು ಇಂಪಾರ್ಟೆಂಟ್. ನಾನು ಇವಾಗ ಏನ್ ಮಾಡ್ತಾ ಇದೀನಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿ. ಇದು ಸ್ಟೇರ್ ಕೇಸ್ ನಂಬರ್ 1, ಸ್ಟೇರ್ ಕೇಸ್ ನಂಬರ್ 2, ಸ್ಟೇರ್ ಕೇಸ್ ನಂಬರ್ 3. There are 3 staircase ಅಲ್ವಾ?
ಈ 3 ಸ್ಟೇರ್ ಕೇಸ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ವಿತ್ ಸ್ಟೇರ್ ಕೇಸ್ ನಂಬರ್ 3. ಸ್ಟೇರ್ ಕೇಸ್ ನಂಬರ್ 3 ಇಂದ ಸ್ಟಾರ್ಟ್ ಮಾಡಿ. ಸ್ಟೇರ್ ಕೇಸ್ ನಂಬರ್ 3 ಇಂದ ಸ್ಟಾರ್ಟ್ ಮಾಡಿದ ನೀವು ಏನ್ ಮಾಡ್ತೀರಾ? ಔಟ್ ದ ಬ್ರೈನ್. ಸ್ವಲ್ಪ ಗ್ಯಾಪ್ ಜಾಸ್ತಿ. ಕಂಪ್ಲೀಟ್ ಬ್ರೈನ್. ಈ ರೀತಿ ಸರೌಂಡ್ ಮಾಡಿ ಕಂಪ್ಲೀಟ್ ಬ್ರೈನ್. ಓಕೆ, 3 ಆಯ್ತಲ್ವಾ? ನೆಕ್ಸ್ಟ್ ನಾವು ಗೋ ಫಾರ್ ನಂಬರ್ 2. ಸ್ಟೇರ್ ನಂಬರ್ 3 ಆಯ್ತು, ಸ್ಟೇರ್ ನಂಬರ್ 2. ಸ್ಟೇರ್ ನಂಬರ್ 2 ಹತ್ರ ಬನ್ನಿ. ಸೇಮ್ ಆಸ್ ಇಟ್ ಈಸ್ ಏನ್ ಮಾಡಿದೀರಾ ಅದೇ ರೀತಿ ಜಸ್ಟ್ ಹೋಲ್ ಬ್ರೈನ್ ಇದೇ ರೀತಿ ಡ್ರಾ ಮಾಡಿ. ಹೋಲ್ ಬ್ರೈನ್ ಡ್ರಾ ಮಾಡಿ ಇದೇ ರೀತಿ ಡ್ರಾ ಮಾಡಿ. ಓಕೆನಾ? 2 ಆಯ್ತಲ್ಲ. ಲೆಟ್ಸ್ ನೌ ಫಾರ್ 1. ನೋಡಿ, ಫಸ್ಟ್ ಸ್ಟೇರ್ ಕೇಸ್ ಹತ್ರ ಬನ್ನಿ. ಫಸ್ಟ್ ಸ್ಟೇರ್ ಕೇಸ್ ಹತ್ರ ಬಂದು ಜಸ್ಟ್ ಸ್ಲ್ಯಾಂಟ್ ಆಗಿ ಹೋಗಿ slant and come down. ಇದೇ ರೀತಿ ಕಂಪ್ಲೀಟ್. Fine. Yes. Now it's time to write the convolution inside the brain. Okay? ನೋಡಿ, right? ಬ್ರೈನ್ ಒಳಗಡೆ ಜಸ್ಟ್ ನೋಡಿ ಈ ರೀತಿ ಹಾಕಿ. ಚೆನ್ನಾಗಿ ಬರ್ದಿರುವಂತ ಬ್ರೈನ್ ಅಲ್ಲಿ ಜಸ್ಟ್ ಹೇಗೇಗೋ ಲೈನ್ ಅನ್ನ ಹಾಕಿ ಬಿಡಬೇಡಿ. ಜಸ್ಟ್ ಇನ್ನೊಂದು ಲೈನ್ ಹಾಕಿ ಜಸ್ಟ್ ಈ ರೀತಿ ಕನ್ವಲ್ಯೂಷನ್. ಓಕೆನಾ? ಸೊ ನೋಡಿದ್ರಲ್ಲ ಬ್ರೈನ್ ಎಷ್ಟು ಕ್ಲೀನ್ ಆಗಿ ಬಂದಿದೆ. ಇಫ್ ಯು ಲರ್ನ್ ಲೈಕ್ ದಿಸ್, ಈ ರೀತಿ ನೀವು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ 4 on 4. 4ಗೆ 4 ಮಾರ್ಕ್ಸ್ ಸಿಗುತ್ತೆ. ಆಯ್ತು ಅಲ್ವಾ? ಸೊ ಕ್ವಿಕ್ ಆಗಿ ರಿವ್ಯೂ ಮಾಡ್ಲಾ ಯಾವ್ಯಾವ ಸ್ಟೆಪ್ ಆದ್ಮೇಲೆ ಯಾವ್ಯಾವ ಸ್ಟೆಪ್. ಸೊ ಡಾಟ್ ಸ್ಟ್ರಕ್ಚರ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ರೈಟ್. ನೋಡಿ, ನಾನು ನಿಮ್ಗೆ ಏನ್ ಹೇಳ್ಕೊಟ್ಟೆ, ಫಸ್ಟ್ ಸೆಮಿ ಸರ್ಕಲ್ ಹಾಕ್ಬೇಕು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಸೆಮಿ ಸರ್ಕಲ್ ಹಾಕ್ಬೇಕು. ಜಸ್ಟ್ ನೋಡಿ, ಆಮೇಲೆ ಇಲ್ಲಿಂದ ಮಿಡಲ್ ಬರ್ಬೇಕು. ಮಿಡಲ್ ಬಂದು ಸ್ಟೇರ್ ಕೇಸ್ 1 2 3 ಮೇಲೆ ಹೋಗ್ತೀರಾ, ಹಾಫ್ ಸರ್ಕಲ್ ಬರ್ತೀರಾ. ನೆಕ್ಸ್ಟ್ ಏನ್ ಬರ್ತೀರಾ, ಇಲ್ಲಿಗೆ ಬರ್ತೀರಾ. ದೆನ್ ಯು ವಿಲ್ ರೈಟ್ ದ ಸೆರೆಬೆಲ್ಲಮ್. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ಯು ವಿಲ್ ರೈಟ್ ದ ಪಿಟ್ಯೂಟರಿ ಗ್ಲ್ಯಾಂಡ್ ಬರೀತೀರಾ. ದೆನ್ ಸ್ಟೇರ್ ಕೇಸ್ 1 2 3 ಹೋಗ್ತೀರಾ. ಅಂಡ್ ಡೌನ್ ಇಲ್ಲಿ ಕ್ರಾಸ್ ಮಾಡ್ಬಿಟ್ಟು ಮುಗಿತಲ್ಲ. ನೆಕ್ಸ್ಟ್ ಈಗ ಏನ್ ಮಾಡ್ತೀರಾ, ಸ್ಟೇರ್ ಕೇಸ್ ನಂಬರ್ 3 ಇಂದ ಥ್ರೂ ಔಟ್ ದ ಬ್ರೈನ್ ಬರ್ತೀರಾ. ಜಸ್ಟ್ ರಫ್ ಆಗಿ ಹೇಳ್ತಾ ಇದೀನಿ ಈಗ. ನೆಕ್ಸ್ಟ್ ಸ್ಟೇರ್ ಕೇಸ್ ನಂಬರ್ 2 ಇಂದ ಥ್ರೂ ಔಟ್ ದ ಬ್ರೈನ್ ಬರ್ತೀರಾ. ಸ್ಟೇರ್ ಕೇಸ್ ನಂಬರ್ 1 ಇಂದ ಥ್ರೂ ಔಟ್ ದ ಬ್ರೈನ್ ಈ ರೀತಿ ಬರ್ತೀರಾ. ಓಕೆನಾ? ಆಮೇಲೆ ನೋಡಿ, ಉಲ್ಟಾ ಕ್ವಶನ್ ಮಾರ್ಕ್ ಹಾಕ್ತೀರಾ, ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಒಂದು ಕೈಟ್ ತರ ಬರ್ಕೊಳ್ತೀರಾ ಟು ರೈಟ್ ದ ಮಿಡ್ ಬ್ರೈನ್ ಅಂಡ್ ದ ಹೈಪೋಥಾಲಮಸ್. ಅಂಡ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದನ್ನ ಹೈಪೋಥಾಲಮಸ್ ಫ್ಲವರ್ ತರ ಬರ್ಕೊಳ್ತೀರಾ. ಒಳಗಡೆ ಕೂಡ ಬ್ರೈನ್ ಅಲ್ಲಿ ಕನ್ವಲ್ಯೂಷನ್ ಫ್ಲವರ್ ತರ ಈ ರೀತಿ ಹಾಕೊಳ್ತಾ ಹೋಗ್ತೀರಾ. ಸೊ ಜಸ್ಟ್ ನಾನು ರಫ್ ಆಗಿ ಬರ್ದೆ ಇಲ್ಲಿ. ಏನಕ್ಕೆ ಅಂದ್ರೆ ಟು ಮೇಕ್ ಯು ರಿಮೆಂಬರ್. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಟ್ಕೊಂಡ್ರೆ ನಾಳೆ ಇದೇ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಬ್ರೈನ್ ನಿಮ್ಗೆ 100% ನೀಟಾಗಿ ಬರುತ್ತೆ. ಓಕೆನಾ? ರೈಟ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಹೇಗೂ ಬ್ರೈನ್ ನಾವು ಕಲ್ತ್ಕೊಂಡಿರೋದ್ರಿಂದ ಐ ವಿಲ್ ಜಸ್ಟ್ ಟೆಲ್ ಯು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬ್ರೈನ್ ಅಂಡ್ ಆಲ್ಸೋ ದೇರ್ ಫಂಕ್ಷನ್. ಎಕ್ಸಾಮ್ ರಿಲೇಟೆಡ್ ಆಗಿ ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಗೆ ಎಕ್ಸಾಮ್ ಅಲ್ಲಿ ನಾಳೆ ಕೇಳ್ಬೋದು, ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್, ಮೆನ್ಷನ್ ದೇರ್ ಫಂಕ್ಷನ್ಸ್ ಅಂತ ಕೇಳ್ಬೋದು. ಹಾಗಾಗಿ ಸೊ ಬ್ರೈನ್ ಮತ್ತೆ ಅದರದ್ದು ಫಂಕ್ಷನ್ ನ ತಿಳ್ಕೊಳ್ಳೋಣ. ಸೊ ಹ್ಯೂಮನ್ ಬ್ರೈನ್. ಓಕೆ, ಸೊ ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿದೆ ಫಸ್ಟ್ ಲೇಬಲ್ ಮಾಡೋಣ. ಬಿಕಾಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಲೇಬಲಿಂಗ್ ಎರಡೇ ಕೇಳೋದು, ಬಟ್ ಆ ಎರಡು ಲೇಬಲ್ ನ ಕರೆಕ್ಟ್ ಆಗಿ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್. ಫಸ್ಟ್ ಬಂದು ನಮ್ಗೆ ಇರುವಂತದ್ದು 4 ಬ್ರೈನ್. ನೋಡಿ, ದಿಸ್ ಕಾಲ್ಡ್ ಅಸ್ 4 ಬ್ರೈನ್.
This is called as forebrain. Exam ಅಲ್ಲಿ ಕೇಳಬಹುದು ನಿಮಗೆ, name the part of the brain, name the part of the human brain which is also called as the thinking center ಅಂತ ಕೇಳ್ತಾರೆ. ಥಿಂಕಿಂಗ್ ಸೆಂಟರ್ ಅಂತ ಕೇಳಿದಾಗ ಏನ್ ಮಾಡ್ತೀರಾ? ಓಕೆ, ಸೊ ಥಿಂಕಿಂಗ್ ಸೆಂಟರ್ ಅಂತ ಹೇಳಿದಾಗ ಯು ಹ್ಯಾವ್ ಟು ರೈಟ್ ದ ಫೋರ್ಬ್ರೇನ್, ಅದರಲ್ಲೂ ಸೆರೆಬ್ರಮ್. ಅರ್ಥ ಆಯ್ತಾ? ರೈಟ್. ಸೊ ಕಿಶೋರ್ಗೆ ಈಸಿ ಆಗಿದೆ ಅಲ್ವಾ? ಲಕ್ಷ್ಮಿ, ಮೆನಿ ಆಫ್ ಯುವರ್ ಟೆಲಿಂಗ್ ಎಸ್ ಈಸಿ ಈಸಿ. ಎಸ್, ಹೌದು, ಈಸಿ ಆಗಿರುತ್ತೆ, ನೀವು ಕಲ್ತ್ಕೊಳ್ಬೇಕು ಅಷ್ಟೇ ಕಂಡ್ರು, ಎಲ್ಲಾನು ಈಸಿನೇ. ನೆಕ್ಸ್ಟ್ ನೋಡಿ ಇದು, ನೆಕ್ಸ್ಟ್ ಈ ಪಾರ್ಟ್ ಏನಾಗಿದೆ? ದಿಸ್ ಇಸ್ ಕಾಲ್ಡ್ ಆಸ್ ಸೆರೆಬ್ರಮ್. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? ಸೆರೆಬ್ರಮ್. ಓಕೆನಾ? ಸೆರೆಬ್ರಮ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಮೆನಿ ಲೇಯರ್ಸ್ ಇದೆ ಅಲ್ವಾ, ದಿಸ್ ಲೇಯರ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಕ್ರೇನಿಯಂ. ಕಲ್ ಅಂತ ಬರಿಬಹುದು ಅಥವಾ ಕ್ರೇನಿಯಂ ಅಂತ ಕೂಡ ಬರಿಬಹುದು. ನೆಕ್ಸ್ಟ್ ನೋಡಿ, ಗಾಳಿಪಟ ಇದೆ ಅಲ್ಲ, ಗಾಳಿಪಟದಲ್ಲಿ ಒಂದು ಕಾರ್ನರ್. ಇದೇ ತರ ನಾನು ಈಸಿಯಾಗಿ ಟೆಕ್ನಿಕ್ ಹೇಳೋದು ನಿಮ್ಗೆ, ಯಾಕಂದ್ರೆ ಈ ತರ ನೆನ್ಪಿಟ್ಕೊಳಕ್ ಆದ್ರೇನೆ ನಮ್ಗೆಲ್ಲ ನೆನ್ಪಿಟ್ಕೊಳಕ್ ಆಗುತ್ತೆ. ಗಾಳಿಪಟ ಇದೆಲ್ಲ ಒಳಗಡೆ, ಈ ಗಾಳಿಪಟದಲ್ಲಿ 2 ಕಾರ್ನರ್ಸ್ ಇದೆ. ಕಾಮಿಡಿ ಅನ್ಸ್ಬೋದು, ಬಟ್ ನೆನ್ಪಿಟ್ಕೊಳಕ್ ತುಂಬಾ ಸುಲಭ ಆಗುತ್ತೆ. ಸೊ ಗಾಳಿಪಟದಲ್ಲಿ 2 ಕಾರ್ನರ್ ಇದೆ. ಒಂದು ಕಾರ್ನರ್ ಏನಾಗಿದೆ? ಮಿಡ್ ಬ್ರೈನ್ ಆಗಿದೆ. ದ ಒನ್ ಕಾರ್ನರ್ ಇಸ್ ದ ಮಿಡ್ ಬ್ರೈನ್ ಅಂಡ್ ಅನದರ್ ಕಾರ್ನರ್ ಏನಾಗಿದೆ? ಅನದರ್ ಕಾರ್ನರ್ ಇಸ್ ದ ಹೈಪೋಥಾಲಮಸ್. ನಾನಂತೂ ಹೀಗೆ ಸ್ಮಾಲ್ ಥಿಂಗ್ಸ್ ಅನ್ನ ನೆನ್ಪಿಟ್ಕೊಳ್ತೀನಿ. ಹೈಪೋಥಾಲಮಸ್. ಸೊ ಗಾಳಿಪಟ, ದಿಸ್ ಗಾಳಿಪಟ ಹ್ಯಾಸ್ 2 ends. ಒನ್ ಇಸ್ ದ ಮಿಡ್ ಬ್ರೈನ್ ಅಂಡ್ ಒನ್ ಮೋರ್ ಇಸ್ ದ ಹೈಪೋಥಾಲಮಸ್. ಆಯ್ತು ಅಲ್ವಾ? ರೈಟ್. ಸೊ ಅದಾದ ನಂತರ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ? ಸೊ ಈಗ ಫೋರ್ ಬ್ರೈನ್ ಆಯ್ತು, ಮಿಡ್ ಬ್ರೈನ್ ಆಯ್ತು. ಈಗ ಗ್ಲ್ಯಾಂಡ್ಸ್ ಅಂತ ಹೇಳಿ ಬರ್ದ್ವಲ್ವಾ ನಾವಿಲ್ಲಿ 2 ಗ್ಲ್ಯಾಂಡ್ಸ್. ವಾಟ್ ಆರ್ ದೀಸ್ ಗ್ಲ್ಯಾಂಡ್ಸ್? ದೀಸ್ ಗ್ಲ್ಯಾಂಡ್ಸ್ ಆರ್ ಕಾಲ್ಡ್ ಆಸ್, ದೇ ಆರ್ ಕಾಲ್ಡ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ದೇ ಆರ್ ಕಾಲ್ಡ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ 1 2 3 ಸ್ಟೇರ್ ಕೇಸ್ ಇದೆ ಅಲ್ವಾ? 3 ಸ್ಟೇರ್ ಕೇಸ್ ಅಲ್ಲಿ ಥರ್ಡ್ ಒನ್ ಅನ್ನ ವಿ ವಿಲ್ ಟೇಕ್ ಟುವರ್ಡ್ಸ್ ದ ಸೆರೆಬೆಲ್ಲಮ್. ದ ಫಸ್ಟ್ ಸ್ಟೇರ್ ಕೇಸ್ ಏನಿದು? ದ ಫಸ್ಟ್ ಸ್ಟೇರ್ ಕೇಸ್ ಈಸ್ ಪಾನ್ಸ್. Second staircase is medulla, okay, and the third staircase with this circle we will call this as cerebellum. What is this called as? Cerebellum. ನಾನು ಕ್ಲಾಸ್ ಅಲ್ಲಿ ಮಕ್ಕಳ ಜೊತೆ ತಮಾಷೆ ಮಾಡ್ತಿರ್ತೀನಿ, there is bella in your brain ಅಂತ ಹೇಳ್ತಿರ್ತೀನಿ ಅವ್ರಿಗೆ. What is that bella? That is your cerebellum. Okay, right. So next ಇದೆಲ್ಲ ಆದ್ಮೇಲೆ ನಿಮ್ಗೆ ಇನ್ನೇನ್ ಪಾರ್ಟ್ ಉಳಿದಿದೆ? Almost all the parts we have completed. Pituitary gland, hypothalamus, pons, medulla ಎಲ್ಲ ಕಂಪ್ಲೀಟ್ ಮಾಡಿದ್ವಿ. And what is this called as? This is called as spinal cord. This is called as spinal cord. And ಈ pons, medulla ಮತ್ತೆ cerebellum ಇದನ್ನ hind brain ಅಂತ ಹೇಳಿ ಕರಿತೀವಿ. What do we call this as? We will call this as hind brain. What do we call this as? We will call this as hind brain. Hind brain ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ, ಏನು ಡೌಟ್ ಇಲ್ಲ ಅಲ್ವಾ? ಎಸ್. Okay, so let us now understand the different functions of the brain, parts and functions of the brain. So ಯಾವ ಫಂಕ್ಷನ್ ಇದೆ? ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್ ಗೊತ್ತಾದ್ಮೇಲೆ ಫಂಕ್ಷನ್ಸ್ ಕೂಡ ಗೊತ್ತಾಗ್ಬೇಕು. ವೆರಿ ಸಿಂಪಲ್ ಕಂಡ್ರು. ಏನೇನ್ ಫಂಕ್ಷನ್ ಇದೆ ಅಂತ ನೋಡಿದ್ರೆ, ಬ್ರೈನ್ ದ ಸೆರೆಬ್ರಮ್ ಅಂತ ಹೇಳಿದಾಗ, ಸೆರೆಬ್ರಮ್ ಇಟ್ ಈಸ್ ದ ಥಿಂಕಿಂಗ್ ಸೆಂಟರ್ ಆಫ್ ದ ಬ್ರೈನ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಸೆರೆಬ್ರಮ್? ಸೆರೆಬ್ರಮ್ ಇಸ್ ದ ಥಿಂಕಿಂಗ್ ಸೆಂಟರ್. ಓಕೆನಾ? ಸೊ ಇದು ಇಂಪಾರ್ಟೆಂಟ್. ಏನೇನೆಲ್ಲ ಇದೆ ಅದು ಕರೆಕ್ಟ್ ಆಗಿ ತಿಳ್ಕೊಬಿಟ್ರೆ ಮುಗೀತು, ವೆರಿ ಈಸಿ. ಓಕೆ, ಸೆರೆಬ್ರಮ್ ಅನ್ನ ಏನಂತ ಕರಿತೀವಿ? ಸೆರೆಬ್ರಮ್ ಇಸ್ ಕಾಲ್ಡ್ ಆಸ್ ದ ಥಿಂಕಿಂಗ್ ಸೆಂಟರ್. ಓಕೆನಾ? ಅಥವಾ ಇಲ್ಲೇನಾಗುತ್ತೆ, ಎಲ್ಲ ಎಮೋಷನ್ಸ್ ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು, ಎಲ್ಲ ಇಲ್ಲೇನೆ. ಮೆಮೊರಿ ಸೆಂಟರ್ ಅಂತ ಕೂಡ ಹೇಳ್ಬೋದು. ಸೆರೆಬ್ರಮ್ ಇಸ್ ಕಾಲ್ಡ್ ಆಸ್ ಮೆಮೊರಿ ಸೆಂಟರ್. ಓಕೆನಾ? ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್? ವಿ ಹ್ಯಾವ್ ದ ಮಿಡ್ ಬ್ರೈನ್. ಸೊ ಮಿಡ್ ಬ್ರೈನ್ ಏನ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆಕ್ಷನ್. ಇನ್ವಾಲಂಟರಿ ಆಕ್ಷನ್ಸ್ ನ ಮಿಡ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಆಯ್ತಾ? ಮಿಡ್ ಬ್ರೈನ್ ಮತ್ತೆ ಹೈಂಡ್ ಬ್ರೈನ್ ಎರಡೂ ಕೂಡ ಇನ್ವಾಲಂಟರಿ ಆಕ್ಷನ್. ಆಯ್ತಾ? ಮಿಡ್ ಬ್ರೈನ್ ಮತ್ತೆ ಹೈಂಡ್ ಬ್ರೈನ್ ಎರಡೂ ಕೂಡ ಇನ್ವಾಲಂಟರಿ ಆಕ್ಷನ್ ಪರ್ಫಾರ್ಮ್ ಮಾಡೋದು. ಬಟ್ ಮಿಡ್ ಬ್ರೈನ್ ಏನ್ ಮಾಡುತ್ತೆ? ಮಿಡ್ ಬ್ರೈನ್ ಇಟ್ ಈಸ್ ಅ ರಿಲೇ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ರಿಲೇ ಸಿಸ್ಟಮ್. ಯಾಕೆ ಇದು ರಿಲೇ ಸಿಸ್ಟಮ್ ಅಂತ ಹೇಳಿದ್ರೆ, ಇಟ್ ಟ್ರಾನ್ಸ್ಮಿಟ್ ದ ಇನ್ಫಾರ್ಮೇಶನ್. ಇದೇನಾಗುತ್ತೆ? ಟ್ರಾನ್ಸ್ಮಿಟ್ ದ ಇನ್ಫಾರ್ಮೇಶನ್ ಟು ದ ಫೋರ್ ಬ್ರೈನ್ and also from the forebrain to hindbrain. Hindbrain ಇಂದ forebrain ಗೆ, forebrain ಇಂದ hindbrain ಏನಾಗುತ್ತೆ? ಮೆಸೇಜಸ್ ಪಾಸ್ ಆಗುತ್ತೆ. ಅದಕ್ಕೆ what do we call this as? We will call this as relay center. What do we call this as? We will call this as relay center or relay system ಅಂತ ಹೇಳಿ ಕರಿತೀವಿ. ಓಕೆ, ಅಂಡ್ ಇಲ್ಲಿ ಡಯಲೇಷನ್ ಆಫ್ ಪ್ಯೂಪಿಲ್ ಬರ್ಕೊಳ್ಳಿ. ಡಯಲೇಷನ್ ಆಫ್ ಪ್ಯೂಪಿಲ್ ಅಂದ್ರೆ ನಿಮ್ಮ ಕಣ್ಣಿಗೆ
ರಿಲೇಟೆಡ್ ಆಗಿರುವಂತ ಒಂದು ಏನು ಎನ್ಲಾರ್ಜ್ ನಿಮ್ಮ ಐಲಿಡ್ ಎನ್ಲಾರ್ಜ್ ಮಾಡ್ತೀರಾ ಅಥವಾ ಕಾಂಟ್ರಾಕ್ಟ್ ಮಾಡ್ತೀರಾ, ಆಲ್ ದೀಸ್ ಆಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಮಿಡ್ ಬ್ರೈನ್. ನೆಕ್ಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದೇನು? ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಕಾಲ್ಡ್ as ಮಾಸ್ಟರ್ ಗ್ಲ್ಯಾಂಡ್. ಏನ್ ಮಾಡುತ್ತೆ? ಇದು ಗ್ರೋತ್ ಹಾರ್ಮೋನ್ ಅನ್ನು ಸೆಕ್ರೀಟ್ ಮಾಡುತ್ತೆ, ರಿಲೀಸಸ್ ದ ಗ್ರೋತ್ ಹಾರ್ಮೋನ್. ಓಕೆನಾ? ಅದಾದ ನಂತರ ಯು ಹ್ಯಾವ್ ಪಾನ್ಸ್. ಪಾನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಪಾನ್ಸ್ ಏನ್ ಮಾಡುತ್ತೆ? ರೆಗ್ಯುಲೇಟ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅನ್ನ ಏನ್ ಮಾಡುತ್ತೆ? ಇದು ರೆಗ್ಯುಲೇಟ್ ಮಾಡುತ್ತೆ. ಮೆಡುಲ್ಲಾ. ಮೆಡುಲ್ಲಾ ಏನ್ ಮಾಡುತ್ತೆ? ಕಂಟ್ರೋಲ್ಸ್ ಇನ್ವಾಲಂಟರಿ ಆಕ್ಷನ್ಸ್ ಸಚ್ ಆಸ್ ವಾಮಿಟಿಂಗ್ ಆಗಿರ್ಬೋದು, ಸ್ನೀಸಿಂಗ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಎಲ್ಲನೂ ಕೂಡ ಹೂ ವಿಲ್ ಡು? ಮೆಡುಲ್ಲಾ. ವಾಮಿಟಿಂಗ್, ಸ್ನೀಸಿಂಗ್, ಕಾಫಿಂಗ್ ಇದೆಲ್ಲ ಕೂಡ ಮೆಡುಲ್ಲಾ ಮಾಡುತ್ತೆ. ಸೆರೆಬೆಲ್ಲಮ್ ಏನ್ ಮಾಡುತ್ತೆ? ಬಾಡಿ ಬ್ಯಾಲೆನ್ಸ್ ಮತ್ತೆ ಬಾಡಿ ಪೋಸ್ಚರ್ ನ ಮೇಂಟೈನ್ ಮಾಡುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ಕ್ಲಿಯರ್ ಆಗಿದ್ರೆ ನಿಮ್ಗೆ ಬ್ರೈನ್ ಕೇಳಿದ್ರೆ 4 ಮಾರ್ಕ್ಸ್ ಬರುತ್ತೆ. ಬ್ರೈನ್ ರಿಲೇಟೆಡ್ ಕ್ವಶನ್ ಕೇಳಿದ್ರು ಕೂಡ ಐ ಥಿಂಕ್ ನೌ ಯು ಗೈಸ್ ಆರ್ ಕೇಪಬಲ್ ಆಫ್ ಆನ್ಸರಿಂಗ್. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ರೈಟ್. ಯಾ, ಸಮ್ ಆಫ್ ಯುವರ್ ಚಾಟಿಂಗ್ ವಿಚ್ ಇಸ್ ನಾಟ್ ನೀಡೆಡ್. ಐ ಥಿಂಕ್ ನೀವೆಲ್ಲರೂ ಕೂಡ 80 on 80 ತಗೊಳ್ಳೋಂಥ ಸ್ಟೂಡೆಂಟ್ಸ್ ಅಂತ ಅನ್ಕೋತೀರ. ಯಾರು ಟೈಮ್ ಪಾಸ್ ಮಾಡ್ತಿದ್ದಾರೆ ಅವರೆಲ್ಲ ಅಲ್ವಾ? ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಓಕೆ, ಯಾರು ಟೈಮ್ ವೇಸ್ಟ್ ಮಾಡ್ತಾ ಚಾಟ್ ಮಾಡ್ತಿರ್ತೀರಾ ಡೆಫಿನೆಟ್ಲಿ ಅವ್ರಿಗೆ ನಾನು ಇಲ್ಲಿ ಅವಕಾಶ ಕೊಡಲ್ಲ. ಬಿಕಾಸ್ ನಾನು ಅವ್ರನ್ನ ಹೈಡ್ ಮಾಡ್ಬಿಡ್ತೀನಿ. ನಿಮ್ಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದ್ರು ಕೂಡ ಆಮೇಲೆ ನೀವು ಪ್ರಶ್ನೆ ಕೇಳಕ್ ಆಗಲ್ಲ. ಓಕೆ, ರೈಟ್. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 12 o'clock ಆಗಿದೆ. ಸೊ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ನಾನು ಒಂದು 5 o'clockಗೆ ಸ್ಟಾರ್ಟ್ ಮಾಡ್ತೀನಿ. 5:15ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಮನೆಗೆ ಕ್ಲಾಸ್ಗೆ ಜಾಯ್ನ್ ಆಗಿ ಲೈವ್ ಸೆಷನ್ ಕಂಟಿನ್ಯೂ ಮಾಡಂತ ಹೇಳ್ತಾ, ಸೊ ಈಗ ಈ ವಿಡಿಯೋದ PDF ನಾನು ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡಿದೆ ಇಲ್ಲಿವರೆಗೂ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಅದರಲ್ಲಿ ಇರುವಂತ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಬೆಳಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? So thank you so much for being in the class till now, listening patiently and getting prepared for the examination. Have a great night, children. See you in the morning. So ಈಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದರಲ್ಲಿ 2 ಇದೆ. ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ, ಸ್ಕೋರಿಂಗ್ ಪ್ಯಾಕೇಜ್ ಇದೆ. ವಿಚ್ ಒನ್ ಯು ವಾಂಟ್ ಸೆಲೆಕ್ಟ್ ಇಟ್? ಫಸ್ಟ್ 28 pages ಪಾಸಿಂಗ್ ಪ್ಯಾಕೇಜಸ್ ಇದೆ. ನೆಕ್ಸ್ಟ್ ನಿಮ್ಗೆ ಇರೋಂಥದ್ದು ಸ್ಕೋರಿಂಗ್ ಪ್ಯಾಕೇಜ್. ಯು ಸೆಲೆಕ್ಟ್ ಅಂಡ್ you can prepare for whichever you want. Okay. Bye, children.